ನಮ್ಮ ಕರ್ನಾಟಕದವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಕಣ್ಣಿಗೆ ಕಾಣಿಸೋ ದೇವರು ಅಂದ್ರೆ ನನ್ನ ಅಮ್ಮ ಅಂಡ್ ಹಸು ಅಂತ ನಂಬೋಳ್ ನಾನು. ಹುಡುಗ ನಿಮ್ಗೆ ಜೀವನದಲ್ಲಿ ಯಾವ ರೀತಿ? ಅವ್ರಿಗಿರೋ ಅಷ್ಟು ನಾಲೆಡ್ಜ್ ಯಾರಿಗೂ ಇಲ್ಲ. ಅವರು ಹೌದು ವಿ ಡೆಫಿನೆಟ್ಲಿ ಮಿಸ್ ಹಿಮ್. ಅವ್ರಿಲ್ಲದೆ ಅದೊಂದು ಕಲೆ ಹೌದು ಖಂಡಿತವಾಗ್ಲೂ ಮಿಸ್ ಆಗೇ ಆಗತ್ತೆ. ಬಟ್ ಆ ಜವಾಬ್ದಾರಿನ ಅವ್ರ ಸೆಲೆಬ್ರಿಟೀಸ್ ಹೊತ್ಕೊಂಡಿದ್ದಾರೆ. ನಮ್ಮ ಬಾಸು ಚಾಲೆಂಜಿಂಗ್ ಸ್ಟಾರ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ ತಾಕತ್ತಿದ್ರೆ ಕಟ್ಟಾಕು. ನೈಸ್. ಇವಾಗ ನೆನ್ಸ್ಕೊಳಕ್ಕೂ ಬೇಡ, ಅಷ್ಟು ಕಷ್ಟ ಆಗ್ತಿತ್ತು ಅವ್ರನ್ನ ನೋಡಕ್ಕೆ ಸೆಟ್ ಅಲ್ಲಿ. ಹೊಡಿಯಾಕ ಐ ಜಸ್ಟ್ ಲವ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಡಿಸೆಂಬರ್ 11ನೇ ತಾರೀಕು ಒಂಥರ ಎಲ್ರಿಗೂ ಕೂಡ ಹಬ್ಬ ಅಂತಾನೆ ಹೇಳ್ಬೋದು. ಅದರಲ್ಲೂ ಸ್ಪೆಷಲ್ ಆಗಿರುವಂತಹ ಡಿ ಬಾಸ್ ಸೆಲೆಬ್ರಿಟೀಸ್ ಗಳಿಗೆ ಇನ್ನೂ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಇವಾಗ ಚಿತ್ರದ ಸಂದರ್ಶನದಲ್ಲಿ ನನ್ನ ಜೊತೆಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇವರು ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರು, ಲೇಖಕಿ ಕೂಡ ಹೌದು, ಅಂಡ್ ಸಿನಿಮಾ ಇಂಡಸ್ಟ್ರಿಗೆ ಸರ್ಕಸ್ ಮಾಡ್ಕೊಂಡು ಬಂದಂತವ್ರು. ದ ವೆರಿ ಟ್ಯಾಲೆಂಟೆಡ್ ಅಂಡ್ ಗಾರ್ಜಿಯಸ್ ರಚನಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಎಸ್. ಸೊ ಡೆವಿಲ್ ಅಂತ ಹೇಳಿದ ತಕ್ಷಣ, ದಿ ಡೆವಿಲ್ ಅಂತ ಹೇಳಿದಾಗ ನಮಗೆ ಎಲ್ರಿಗೂ ಕೂಡ ಫಸ್ಟ್ ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಈ ಒಂದು ಚಿತ್ರದಲ್ಲಿ ನೀವು ಕಾಣಿಸ್ಕೊಂತಾ ಇದೀರಾ ಅಂತ ಹೇಳೋದು ಇನ್ನೂ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ, ದರ್ಶನ್ ಸರ್ ಅವರ ಒಂದು ರೆಕಮೆಂಡೇಶನ್ ಮೇಲೆಗೆ ನಮ್ಮ ಟ್ಯಾಲೆಂಟ್ಸ್ ಗಳನ್ನ ಬೆಳೆಸಬೇಕು ಅಂತ ಹೇಳಿ ನೀವು ಸೆಲೆಕ್ಟ್ ಆಗಿದ್ದು. ಇದ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಸೊ ಅದೇ ಅಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ, ಸೊ ಸರ್ ಯಾವತ್ತಿದ್ರು ಫಸ್ಟ್ ಆದ್ಯತೆ ಕೊಡೋದು ನಮ್ಮವ್ರಿಗೆ ಫಸ್ಟ್ ಕೆಲ್ಸ ಕೊಡಿ, ಆಮೇಲೆ ಎಲ್ಲ ಅಂತ ಹೇಳ್ತಾರೆ. ಸೊ ಹಂಗೆ ಇದನ್ನು ಸ್ಟಾರ್ಟ್ ಆಗಿರೋದು. ಸೊ ನಮ್ಮ ಹುಡುಗಿ, ನಮ್ಮ ಕರ್ನಾಟಕದವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಸೊ ಸರ್ ಸಿನಿಮಾ ಅಂದ್ರೆ ಡೆಫಿನೆಟ್ಲಿ ಎಲ್ರು ಮಾಡಕ್ ರೆಡಿ ಇರ್ತಾರೆ, ಬಟ್ ಅವ್ರು ಹಂಗಲ್ಲ. ಸೊ ನಮ್ಮಲ್ಲೇ ಎಷ್ಟು ಟ್ಯಾಲೆಂಟ್ಸ್ ಇರ್ಬೇಕಾದ್ರೆ ನಮ್ಮಲ್ಲೇ ನೋಡಿ, ಸಿಕ್ಕಿಲ್ವಾ ಬೇರೆ ಆಪ್ಷನ್ಸ್ ಇದಾರೆ. ಸೊ ನಮ್ಮಲ್ಲಿ ನೋಡಿ ಅಂತ ಹೇಳಿದಾಗ ಆಡಿಷನ್ಸ್ ಕಾಲ್ ಇಟ್ಟಾಗ ಹಂಗೆ ಟ್ರೈ ಮಾಡೋಣ ಅಂತ ಶುರುವಾಗಿದ್ದೆ ಡೆವಿಲ್. ಓಕೆ. ಸೊ ಇದರಲ್ಲಿ ಒಂದು ಸಾಂಗ್ ನ ಲೈನ್ ನೆನಪಾಗತ್ತೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡ್ದು ಊರುದ್ದಾರ ಮಾಡೋರು ನಾವು ಪಕ್ಕಾ ಲೋಕಲ್ಸ್ ಅಂತ. ಸೊ ಅದನ್ನ ರಿಲೇಟ್ ಮಾಡ್ಕೊಂತೀರಾ ಹೇಗೆ? ಯಾ, ಡೆಫಿನೆಟ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಸೊ ಅದೃಷ್ಟ ಅನ್ಸತ್ತೆ ನನಗೆ. ನಮ್ ಸರ್ ಒಂದು ಆತರ ಥಾಟ್ ಕೊಟ್ಟಿರೋದ್ರಿಂದ, ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ, ನಮ್ಮವ್ರು ಬೆಳಿಲಿ ಅಂತ ಹೇಳಿರೋದು ಅವ್ರ ಥಾಟ್ ಕೊಟ್ಟಿರೋದ್ರಿಂದ ನಮ್ಗೂ ಒಂದು ಅವಕಾಶ ಸಿಕ್ತಲ್ವಾ. ಸೊ ಯಾ. ಓಕೆ. ಅಂಡ್ ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ ಪ್ಲಸ್ ಜೊತೆಗೆ ಲೇಖಕಿ ಅಂಡ್ ಭರತನಾಟ್ಯಂ ಡ್ಯಾನ್ಸರ್ ಕೂಡ ಹೌದು, ಅದ್ರ ಜೊತೆಗೆ ಆಕ್ಟರ್ ಕೂಡ ಹೌದು. ಸೊ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಸೊ ಇಷ್ಟು ಟ್ಯಾಲೆಂಟ್ ಗಳನ್ನ ನಾವು ಎದೆಯಲ್ಲಿ ಎತ್ತಿಕೊಂಡು ಎಲ್ಲ ಒಟ್ಟಿಗೆ ಡೆಲಿವರ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ರ್ಯಾಂಕ್ ಮಾಡೋದಾದ್ರೆ, ಸೊ ನೋ ಬೇಸ್ಡ್ ಆನ್ ಅಕಾರ್ಡಿಂಗ್ಲಿ ಇಫ್ ಯು ಆರ್ ರ್ಯಾಂಕಿಂಗ್ ಯುವರ್ ಟ್ಯಾಲೆಂಟ್ಸ್ ಅಂತ ಹೇಳಿದ್ರೆ, ಈ 4 ಯಾವ ರೀತಿಯಾಗಿ ರ್ಯಾಂಕ್ ಮಾಡ್ತೀರಾ? ನೈಸ್ ಕ್ವೆಶ್ಚನ್. ಸೊ ಇಲ್ಲ, ನನಗೆ ಬ್ಯಾಡ್ಮಿಂಟನ್, ಐ ವಾಸ್ ಬೇಸಿಕಲಿ ಸ್ಪೋರ್ಟ್ಸ್ ವುಮೆನ್. ಚಿಕ್ಕದ್ರಿಂದ ನನಗೆ ಸ್ಪೋರ್ಟ್ಸ್ ತುಂಬಾ ಪ್ರೀತಿ. ಸೊ ನನಗೆ ಫಸ್ಟ್ ನನ್ಗೆ ಖುಷಿ ಕೊಡೋದು ಅಂತ ಕೇಳಿದ್ರೆ ಇಟ್ಸ್ ಸ್ಪೋರ್ಟ್ಸ್. ಸೊ ಅದಾದ್ಮೇಲೆ ಆಕ್ಟಿಂಗ್. ಸೊ ಅದಾದ್ಮೇಲೆ ಬರಹ, ಅಫ್ಕೋರ್ಸ್ ಅದ್ರ ಜೊತೆಗೆ ಬರುತ್ತೆ ನನ್ಗೆ. ಅಂಡ್ ಅದಾದ್ಮೇಲೆ ಡಾನ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್. ಸೊ ಫಸ್ಟ್ ನನಗೆ ಸ್ಪೋರ್ಟ್ಸ್. ಸೊ ಅದಾದ್ಮೇಲೆ ಆಕ್ಟಿಂಗ್. ಓಕೆ. ಸೊ ಫಸ್ಟ್ ಸ್ಪೋರ್ಟ್ಸ್, ಆಕ್ಟಿಂಗ್, ರೈಟಿಂಗ್ ಅಂಡ್ ಭರತನಾಟ್ಯಂ. ವೆಲ್, ನೈಸ್. ಸೊ ಒಂದೇ ಒಂದು ಸಲ ಸಾಂಗ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ರೆ, ಅಂಡ್ ದರ್ಶನ್ ಸರ್ ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಿಕಾಸ್ ಪ್ರಕಾಶ್ ಸರ್ ಅವರ ಒಂದು ಡೈರೆಕ್ಷನ್ ಅಂತ ಹೇಳಿದ ತಕ್ಷಣ ನಮ್ಗೆ ತುಂಬಾ ಸ್ಟೈಲಿಶ್ ಆಗಿ ದರ್ಶನ್ ಸರ್ ನಾವು ತೋರಿಸ್ಬೇಕು ಅಂತ ಹೇಳಿ ತೋರಿಸಿದ್ದಾರೆ. ಅಂಡ್ ಪ್ರೀವಿಯಸ್ ಮೂವೀಸ್ ಗಳನ್ನು ಕೂಡ ನೋಡ್ತೀವಿ ಅಂತ ಹೇಳಿದ್ರೆ ಒಂಥರ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಶೂಟಿಂಗ್ ಮೆಮರೀಸ್ ಮತ್ತೆ ಬಿಹೈಂಡ್ ದ ಸೀನ್ಸ್ ಒಂದ್ ಸ್ವಲ್ಪ ಅನ್ಫಿಲ್ಟರ್ಡ್ ಕೊಡ್ತೀರಾ? ಪ್ಲೀಸ್. ಎಸ್ ಇದು ನಾನು ಹೇಳಬೇಕು. ಬಿಕಾಸ್ ತಾರಕಲ್ಲೂ ಅಷ್ಟೇ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡ್ರು ನಮ್ ದರ್ಶನ್ ಸರ್. ಬಿಕಾಸ್ ಇದೆಲ್ಲ ಕ್ರೆಡಿಟ್ಸ್ ನಮ್ ಪ್ರಕಾಶ್ ಸರ್ಗೆ. ಇವನ್ ಅವ್ರು ಕೂಡ ಸ್ಟೈಲಿಶ್. ಹಂಗ್ ನೋಡಕ್ ಹೋದ್ರೆ ಇಸ್ ಅ ವೆರಿ ವೆಲ್ ಡ್ರೆಸ್ಡ್, ತುಂಬಾ ಕಾಮ್ ಆಗಿ ತುಂಬಾ ವೆಲ್ ಡ್ರೆಸ್ಡ್ ಆಗಿ ಬರ್ತಾರೆ ಅವರು ಸೆಟ್ ಗೆ. ಅಂಡ್ ಅವ್ರು ಬಂದ್ರು ಅಷ್ಟೇ ನಮ್ ಸೆಟ್ ಇದ್ ಎನರ್ಜಿನೇ ಚೇಂಜ್ ಆಗ್ಬಿಡತ್ತೆ. ಇಸ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಅಂಡ್ ಎಲ್ರು ಆರಾಮಾಗಿ ನೋಡ್ಕೊಂಡು ಚೆನ್ನಾಗಿರೋರು ಅವರು. ಸೊ ಸರ್ ನಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇದ್ರಲ್ಲಂತೂ. ಅಂಡ್ ಅದೇ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೀನಿ, ದರ್ಶನ್ ಸರ್ನ ಈ ಸಿನಿಮಾದಲ್ಲಿ ನೋಡಕ್ಕೆ ಹಬ್ಬ. ಸ್ಪೆಷಲಿ ಅವ್ರ ಫ್ಯಾನ್ಸ್ಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರು. ಅಂಡ್
BTS ಸುಮಾರಿದೆ, ಸೊ ಅದ್ರಲ್ಲಿ ಯಾವ್ದು ಪಿಕ್ ಮಾಡ್ಲಿ ಅಂತ ನೋಡ್ತಾ ಇದ್ದೀನಿ. ಇಟ್ ವಾಸ್ ಫನ್ ಓವರ್ ಆಲ್. ನಮ್ ಅನ್ಫಿಲ್ಟರ್ಡ್ ಅಂದ್ರೆ ಸಿ ಐಲ್ ಟೆಲ್ ಯು, ನಾವ್ ಒಂಥರ ಫ್ಯಾಮಿಲಿ ತರ ಇದ್ವಿ ಮೋರ್ ದೆನ್ ಅ ಸಿನಿಮಾ ಸೆಟ್ ಅನ್ನೋದಕ್ಕಿಂತ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಸೊ ನನ್ಗೆ ಹೆಂಗ್ ಎಷ್ಟು ಖುಷಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಶೂಟಿಂಗ್ ಇದೆ ಅಂತ ಫುಲ್ ಜೋಶಲ್ಲಿ ಹೊರಡೋದು ನಾನು. ಸೊ ಆ ತರ ಎನ್ವಿರಾನ್ಮೆಂಟ್ ಇತ್ತು ಅಂಡ್ ಇಟ್ ವಾಸ್ ಆಲ್ವೇಸ್ ಫನ್. ಒಬ್ಬೊಬ್ರು ಕಾಲ ಹೇಳ್ಕೊಂಡು ಇದು ಯಾವಾಗ್ಲೂ ಇದ್ದಿದ್ದೆ. ಸೊ ಇಟ್ ವಾಸ್ ವೆರಿ ಫನ್ ಟು ವರ್ಕ್ ವಿತ್ ಸಚ್ ಅ ವಂಡರ್ಫುಲ್ ಟೀಮ್. ಅಂಡ್ BTS ನಿಮ್ ಸಾಂಗ್ ಇದ್ ಕೇಳ್ತಾ ಇದ್ದೀರಾ, ಸಾಂಗ್ ಇದ್ BTS ಬೇಜಾನ್ ಇದೆ. ಸೊ ನಾವೆಲ್ಲ ಅಲ್ಲಿ ಒಂಥರ ಹೌ ಡು ಐ ಟೆಲ್ ಯು, ಒಂಥರ ಕಷ್ಟದ ಹೋರಾಟ. ಇಲ್ಲ ಇದಾರೆ ಅಲ್ಲೆಲ್ಲ ಕೇಳ್ ನೋಡಿಬೇಕಾದ್ರೆ ಅಲ್ಲೆಲ್ಲ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಗಿರತ್ತು ನಮ್ಗೆ. ಆ ತರ ಸಿಚುವೇಶನ್ ಇತ್ತು. ಅಂದ್ರೆ ತುಂಬಾ ಜೋರ್ ಗಾಳಿ, ಅಂದ್ರೆ ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ. ಸೊ ಕ್ರಾಬ್ ಇಲ್ಲಿ ಶೂಟ್ ಅದೊಂದು ಎಕ್ಸ್ಪೀರಿಯನ್ಸ್ ಐ ಥಿಂಕ್ ನಾನು ಲೈಫ್ ಟೈಮ್ ಎತ್ಕೊಂಡು ಹೋಗ್ತೀನಿ. ಬಿಕಾಸ್ ಅಲ್ಲಿ ಒಂದ್ಸತಿ ಎಲ್ಲ ಪಾಸ್ ಆಯ್ತು, ಎಲ್ಲ ರಪ್ ಅಂತ ಎಲ್ಲ. ಸೊ ಅಷ್ಟು ಜೋರಾದ ಗಾಳಿ ಇತ್ತು ಅಲ್ಲಿ. ಅದೊಂದು ಭಯದ ವಾತಾವರಣ. ಬಟ್ ದೆನ್ ಸೆಟಲ್ ಆಯ್ತು. ಫನ್. ಅಂಡ್ ಸೆಲೆಕ್ಷನ್ ಬಗ್ಗೆ ಹೇಳೋದಾದ್ರೆ, ಆಡಿಷನ್ ಕೊಟ್ಬಿಟ್ಟು ನೀವು ಸೆಲೆಕ್ಟ್ ಆಗಿರುವಂತ. ಅಂಡ್ ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಯು ಫೆಲ್ಟ್ ದಟ್ ಎಸ್ ನಾನು ಇದನ್ನ ಕ್ರ್ಯಾಕ್ ಮಾಡಿದೆ ಅಂತ ಹೇಳಿ ಅನ್ಸಿದ್ದು ನಿಮ್ಗೆ ಯಾವ ಮೊಮೆಂಟ್? ಸ್ಪಾಯ್ಲರ್ಸ್ ಕೊಡಬೇಡಿ, ಡೈಲಾಗ್ಸ್ ಹೇಳ್ಬೇಡಿ, ಬಟ್ ಐ ಹ್ಯಾವ್ ಟು ಟೆಲ್ ಯು ಐ ಕ್ಯಾನ್ ಡೂ ದಿಸ್ ಅಂತ ನನಗೆ ಯೋಚನೆ ಬಂದಿರೋದು ಪ್ರಕಾಶ್ ಸರ್ ಸೆಲೆಕ್ಟ್ ಮಾಡಿರೋದ್ರಿಂದ. ಬಿಕಾಸ್ ಐ ಟೆಲ್ ಯು, ಪ್ರಕಾಶ್ ಸರ್ಗೆ ಅಷ್ಟು ಈಸಿಯಾಗಿ ಓಕೆ ಅಂತ ಅನ್ಸಲ್ಲ, ಅವ್ರಷ್ಟು ಬೇಗ ಓಕೆ ಮಾಡಲ್ಲ. ಸೊ ನಾನ್ ಕೇಳಿದ ಮಟ್ಟಿಗೆ, ನಾನ್ ನೋಡಿದ ಮಟ್ಟಿಗೆ. ಸೊ ಪ್ರಕಾಶ್ ಸರ್ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಇನ್ ಅ ಪರ್ಸನ್. ಓಕೆ, ಅದು ಇದ್ರೆ ಮಾತ್ರ ಅವರು ಹಾಕೊಳ್ತಾರೆ. ಸೊ ಆಡಿಷನ್ಸ್ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ವೆರಿ ಈಸಿ ಆಡಿಷನ್ಸ್ ಅಲ್ಲ. ನನ್ಗೆ 2-3 ಸತಿ ಆಡಿಷನ್ಸ್ ಇತ್ತು. ಐ ಹ್ಯಾಡ್ ಟು ಕ್ರ್ಯಾಕ್ ಇಟ್. ಸೊ ಸಿನಿಮಾದಲ್ಲಿ ಒಂದು ಕಷ್ಟವಾದ ಸನ್ನಿವೇಶನ ನನಗೆ ಕೊಟ್ಟಿದ್ರು, ಅದನ್ನ ನಾನು ಕ್ರ್ಯಾಕ್ ಮಾಡಿದೆ ಅಂದ್ರೆ ಬೇರೆದ್ ಯಾವ್ದು ನನಗೆ ಅಷ್ಟು ಕಷ್ಟ ಅನ್ಸಲ್ಲ. ಸೊ ಅದನ್ನ ಕೊಟ್ಟು ಎಲ್ರ ಮುಂದೆ ನಾನು ಪರ್ಫಾರ್ಮ್ ಮಾಡ್ಬೇಕಿತ್ತು. ಐ ಡಿಡ್. ಅಂಡ್ ಪ್ರಕಾಶ್ ಸರ್ ಹಿ ವಾಸ್ ದ ಒನ್. ಇಲ್ಲ ಇವಳು ಮಾಡ್ತಾಳೆ ಅಂತ ಸೆಲೆಕ್ಟ್ ಮಾಡಿರೋದು. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಪ್ರಕಾಶ್ ಸರ್ ಕಾರಣ. ಎಂಟೈರ್ ಕ್ರೆಡಿಟ್ ನಮ್ ಪ್ರಕಾಶ್ ಸರ್ಗೆ, ದರ್ಶನ್ ಸರ್ಗೆ, ಅಶ್ವಿನಿ ಮ್ಯಾಮ್ಗೆ. ಓಕೆ, ಸೊ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅಶ್ವಿನಿ ಮ್ಯಾಮ್ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಬಿಕಾಸ್ ಪ್ರಕಾಶ್ ಸರ್ ಮತ್ತೆ ಅಶ್ವಿನಿ ಮ್ಯಾಮ್ ಜೊತೆಗೆ ಒಂಥರ ಕೊಲಾಬರೇಷನ್ ಅಲ್ಲಿ ಹೇಳೋದು ಖುಷಿ ಆಗುತ್ತೆ. ಸೊ ಕಾಸ್ಟ್ಯೂಮ್ ಬಗ್ಗೆ ಹೇಳಿ. ಅಂಡ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೀರಾ ನೀವು ಸಾಂಗ್ಸ್ ಗಳಲ್ಲಿ. ಇನ್ನೊಂದು ಬರೀ ಸಾಂಗ್ಸ್ ಗಳು ಮಾತ್ರ ನಮಗೆ ನೋಡೋಕ್ ಸಿಕ್ಕಿರೋದು, ಬೇರೆ ಪೋರ್ಷನ್ ಆಫ್ ದ ಮೂವಿ ನಮ್ಗೆ ಇನ್ನೂ ನೋಡಕ್ ಸಿಕ್ಕಿಲ್ಲ. ಬಟ್ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ, ಸೊ ನಾನು ಅಶ್ವಿನಿ ಮ್ಯಾಮ್ ಬಗ್ಗೆ ಮಾತಾಡ್ಲೇಬೇಕು. ಶಿ ಇಸ್ ಲೈಕ್ ಅ ಬ್ಯಾಕ್ ಬೋನ್ ನಮ್ ಎಂಟೈರ್ ಸಿನಿಮಾಗೆ. ಅಂಡ್ ಪ್ರಕಾಶ್ ಸರ್ಗೆ ಎಸ್ಪೆಷಲಿ ಇದ್ರೆ ಅವ್ರ ತರ ಇರ್ಬೇಕು ಅಂತ ಅನ್ಸ್ಬಿಡತ್ತೆ. ಹೆಣ್ಮಕ್ಳು ಯಾವತ್ತಿದ್ರು ಅಂಡ್ ಅಷ್ಟೇ ಜವಾಬ್ದಾರಿ, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಅವರು ಮಾಡೋರು. ಅಂಡ್ ಎಂಟೈರ್ ಅವ್ರಿಗೆ ಎಷ್ಟೇ ಕೆಲಸ ಇರ್ಲಿ, ಶಿ ಹ್ಯಾಂಡಲ್ಸ್ ಮೆನಿ ಅದರ್ ವರ್ಕ್ಸ್ ಆಲ್ಸೋ. ಸಿನಿಮಾ ಬಿಟ್ಟು ಸೀರಿಯಲ್ಸ್ ಇದೆ ಅಂಡ್ ಅದರ್ ಪ್ರೊಡಕ್ಷನ್ಸ್ ಇದೆ, ಎಲ್ಲಾದನ್ನು ಅವರೇ ಮ್ಯಾನೇಜ್ ಮಾಡ್ಕೊಂಡು ಆದ್ರೂ ಸೆಟ್ಟಿಗೆ ಬರೋರು, ನಮ್ ಜೊತೆ ಕೂರೋರು. ಸೊ ನಾನು ಒಬ್ಳೆ ಹುಡುಗಿ ಇರ್ತಿದ್ದಲ್ವಾ, ಸೊ ನನ್ ಜೊತೆ ಇರ್ತಾ ಇದ್ರು. ಏನಾದ್ರು ಬೇಕಾ ಎಲ್ಲ ಅಂದ್ರೆ ಒಂದ್ ಸೆಕೆಂಡ್ ಮದರ್ ತರ ನನ್ಗೆ ಅವರು. ಸೊ ಅವ್ರು ಯಾವಾಗ್ಲೂ ಹೇಳೋರು ನನ್ಗೆ ಇನ್ನೊಂದ್ ಮಗಳಿದ್ದಂಗೆ ನೀನು ಅಂತ. ಸೊ ಅವ್ರ ಮಕ್ಳನ್ನ ಹೆಂಗ್ ಗೈಡ್ ಮಾಡ್ತಾರಲ್ಲ, ನನ್ಗೂ ಹಂಗೆ ಗೈಡ್ ಮಾಡೋರು. ಸೊ ನನಗೆ ಎಷ್ಟು ಅಂದ್ರೆ ನನಗೆ ಯಾವ ಲೆವೆಲ್ ಕಂಫರ್ಟೇಬಲ್ ಇತ್ತು ಅಷ್ಟನ್ನ ಮಾತ್ರ ಮಾಡೋರು. ನನ್ನ ಅಷ್ಟು ಕಂಫರ್ಟೇಬಲ್ ಆಗಿ ನನ್ಗಿಲ್ಲ ಅದು ನಾನು ಐ ಆಮ್ ನಾಟ್ ದಟ್ ಕಂಫರ್ಟೇಬಲ್, ಇಲ್ಲ ಅದ್ ಬೇಕಾಗಿಲ್ಲ ಹಾಗಾದ್ರೆ. ಸೊ ಅಷ್ಟು ಒಂದು ಆರ್ಟಿಸ್ಟ್ ನ ಅಷ್ಟು ಈಸಿಯಾಗಿ ಕಂಫರ್ಟೇಬಲ್ ಫೀಲ್ ಮಾಡಿಸಿ. ಅಂಡ್ ಒಂದು ದಿನಕ್ಕೂ ಯಾವುದೇ ಕಾರಣಕ್ಕೂ ನನ್ಗೆ ಇದಕ್ ಕಷ್ಟ ಆಗಿದೆ ಅದಕ್ಕೆ ಕಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಒಂದು ದಿನ ಕೂಡ ಇಲ್ಲ. ನನಗೆ ಬೇಜಾರಾಗಿದೆ ಅಂದ್ರೆ ಅಯ್ಯೋ ಮುಗ್ದೋಯ್ತಲ್ಲ, ಶೂಟಿಂಗ್ ಆಗೋಯ್ತಲ್ಲ. ಸೊ ದಟ್ ವಾಸ್ ಮೈ, ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ಆಲ್ ದಿ ಕ್ರೆಡಿಟ್ಸ್, ಇಷ್ಟು ಏನ್ ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ ನಾವು ಸ್ಕ್ರೀನ್ ಅಲ್ಲಿ, ದ ಕ್ರೆಡಿಟ್ ಗೋಸ್ ಟು ಹರ್, ಅಶ್ವಿನಿ ಮ್ಯಾಮ್. ಅವ್ರ ಹಾರ್ಡ್ ವರ್ಕ್, ಅವ್ರ ಡೆಡಿಕೇಶನ್, ಅವ್ರದ್ದು ವಿಷನ್ ನಮ್ಮನ್ನ ಎಷ್ಟು ಚೆನ್ನಾಗಿ ತೋರಿಸಿರೋದು ಅವರು. ವೆರಿ ನೈಸ್. ಸೊ ಇವಾಗ 6 ಇಂದ ಸ್ಟಾರ್ಟ್ ಆಗುವಂತಹ ನಮ್ಮ ಇಂಡಸ್ಟ್ರಿಯ ಆಕ್ಟರ್ಸ್ ಗಳ ಹೆಸರುಗಳನ್ನ ಯಾರಾದ್ರೂ ಹೇಳ್ಬೋದು ಅನ್ನೋದಾದ್ರೆ? ರಾಧಿಕಾ ಮ್ಯಾಮ್, ರಕ್ಷಿತಾ ಅವರು, ರಚಿತಾ ಅವರು, ಅಂಡ್ ರಶ್ಮಿಕಾ ಮಂದನ ಅವರು, ರುಕ್ಮಿಣಿ ಅವರು, ಮೆನಿ ಮೋರ್, ರಮ್ಯಾ ಅವರು, ಅಂಡ್ ಸದ್ಯಕ್ಕೆ ಅವರು ಅಷ್ಟೇ ರಚನಾ ರೈ ಅವರು, ರಚನಾ ರೈ ಅವರು, ರಂಗನಾಥ್ ಅವರು. ರಂಗನಾಥ್ ಅವರು. ಅಂದ್ರೆ ಆರ್ ಇಸ್ ಸಮಥಿಂಗ್ ಸ್ಪೆಷಲ್ ಫಾರ್ ಆರ್ ಇಂಡಸ್ಟ್ರಿ. ರಾಜ್ಕುಮಾರ್ ಸರ್. ಸೊ ಆರ್ ತುಂಬಾನೇ ಸ್ಪೆಷಲ್ ಆಕ್ಚುಲಿ ನಮ್ಮ ಇಂಡಸ್ಟ್ರಿಗೆ. ಸೊ ಈ ಆರ್ ಮತ್ತೆ ಆರ್ ಕಾಂಬಿನೇಷನ್ ಬಂದಿರೋದು ಬಹಳಷ್ಟು ಸಕ್ಸಸ್ ಅನ್ನ ಕಂಡಿದೆ, ಮತ್ತೆ ಹಿಟ್ ನ ಕಂಡಿದೆ ಅಂತಾನೆ ಹೇಳ್ಬೋದು ಆರ್ ಹೆಸರಲ್ಲಿ ಬಂದಿರುವಂತವ್ರು. ಸೊ ಏನಾದ್ರು ಅಂದ್ರೆ ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ದಟ್ ಆತರ ಏನಾದ್ರು? ಡೆಫಿನೆಟ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಆ ಲಕ್ಗೆ ನಾನ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದೀನಿ. ನನಗೇನು ನೈಟ್ ಟು ನೈಟ್ ನಾನು ಇಲ್ಲ, ಹಂಗಿಲ್ಲ. ಸೊ ನಾನ್ ಹಾರ್ಡ್ ವರ್ಕ್, ಐ ಬಿಲೀವ್ ನಾವ್ ಹಾರ್ಡ್ ವರ್ಕ್ ಮಾಡಿದಷ್ಟು ಲಕ್
ಹೆಚ್ಚಾಗ್ತಾ ಹೋಗತ್ತೆ ಅಂತ. ಲಕ್ ಇದ್ದ ತಕ್ಷಣ ಎಲ್ಲ ಆಗ್ಬಿಡಲ್ಲ, ನಾವು ಅದಕ್ಕೆ ಎಫರ್ಟ್ ಹಾಕ್ಬೇಕಾಗಿರತ್ತೆ. ಸೊ ಅದೆರಡು ಕೂಡ್ ಬಂದ್ರೆ ದೆನ್ ಎಸ್ ಪ್ರಾಬಬ್ಲಿ. ಓಕೆ, ಸೊ ರಚನಾ ರೈ ಅವರ ಒಂದು ಅಲ್ಟಿಮೇಟ್ ಗೋಲ್ ಅನ್ನೋದು ಏನು ಅಂದ್ರೆ, ಲೈಕ್ ಆಫ್ಟರ್ 20 years ಅಥವಾ ನೋಡ್ತೀವಿ ಅಂತ ಹೇಳೋದಾದ್ರೆ? ವೆರಿ ಸಿಂಪಲ್ ಗೋಲ್. ನನ್ಗೆ ಆಸೆ ಇರೋದು ಒಂದೇ, ನನ್ಗೆ ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ಸೊ ಅದಕ್ಕೊಂದು ರೆಸ್ಕ್ಯೂ ಸೆಂಟರ್ ಮಾಡಿ, ಅಂಡ್ ನನ್ಗೆ ಹಸುಗಳಂದ್ರೆ ನನ್ನ ತಾಯಿಗೆ ಎಷ್ಟು ಮರ್ಯಾದೆ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ. ಸೊ ನನಗೆ ಕಣ್ಣಿಗೆ ಕಾಣಿಸೋ ದೇವರು ಅಂದ್ರೆ ನನ್ನ ಅಮ್ಮ ಅಂಡ್ ಹಸು ಅಂತ ನಂಬೋಳು ನಾನು. ಸೊ ಅದಕ್ಕೊಂದು ಗೋಶಾಲೆ ಕಟ್ಟಿ ಅದ್ರ ಜೊತೆ ನೆಮ್ಮದಿಯಾಗಿರೋದು, ಇಷ್ಟೇ ನಂದು ಲಾಂಗ್ ಟೈಮ್ ಪ್ಲಾನ್ ಅಂದ್ರೆ ಇಷ್ಟೇ. Okay. Nothing else. Very simple, but it is very thoughtful. ಅಂದ್ರೆ ನನಗೆ ರೋಡ್ ಸೈಡ್ ಅಲ್ಲಿ ಏನಾದ್ರು ಪಾಪ ಆಕ್ಸಿಡೆಂಟ್ ಅಥವಾ ಏನೋ ನಮ್ಗೆ ಹೇಳ್ಕೋಬಹುದು ಪಾಪ, ಅದೇ ವಾಯ್ಸ್ಲೆಸ್, ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಸೊ ನನ್ ಕಣ್ಣಿಗೆ ಬಿದ್ದಿರೋದು ಅಟ್ ಲೀಸ್ಟ್ ಎತ್ಕೊಂಡು ಹೋಗಿ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಅದು ಹುಷಾರಾಗೋ ತನಕ ನೋಡ್ಕೊಂಡು. ಸೊ ಇದೇ ನನಗೆ ಚಿಕ್ಕ ಪುಟ್ಟ ಆಸೆಗಳಿರೋದು. ದಿಸ್ ಇಸ್ ಮೈ ಗೋಲ್. ಓಕೆ, ಅಂದ್ರೆ ಈ ಇನ್ನೊಂದು ಗೋಲು ತುಂಬಾ ಒಂದ್ ಸ್ವಲ್ಪ ದೂರದಲ್ಲೇನೆ ಇರ್ಬೋದು, ಬಟ್ ಆದ್ರೂ ಕೂಡ ಹುಡುಗ ನಿಮ್ಗೆ ಜೀವನದಲ್ಲಿ ಯಾವ ರೀತಿಯಾಗಿರ್ಬೇಕು ಅನ್ನೋದು ನಿಮ್ಗೆ ಆಸೆ? ಇಲ್ಲ, ಅದ್ರ ಬಗ್ಗೆ ನಾನು ಏನೋ ಥಾಟ್ಸ್ ಕೊಟ್ಟಿಲ್ಲ. ಒಳ್ಳೆ ಹುಡುಗ, ಮನ್ಸಿಂದ ಶುದ್ಧ ಇದ್ರೆ ಅಷ್ಟೇ ಸಾಕು. ಸೊ ಐ ಡೋಂಟ್ ಫಾಲ್ ಫಾರ್ ಲುಕ್ಸ್ ಅಂಡ್ ಆಲ್. ನನ್ಗೆ ಅದೇ ನಾನು ಹೇಳ್ದೆ ಅಲ್ಲ, ನಾನ್ ಇಷ್ಟ ಪಡುವಂತ ವಿಚಾರ ಅವನಲ್ಲೂ ಇದ್ರೆ ದೆನ್ ಎಸ್. ಎರಡೇ ಕ್ವಾಲಿಟಿ ಬೇಕಾಗಿರೋದು ಅಷ್ಟೇ. ಓಕೆ, ನಿಮ್ಮ ಮತ್ತೆ ದರ್ಶನ್ ಸರ್ ಅವರ ನಡುವೆ ಇರುವಂತ ಒಂದು ಕೆಲವೊಂದು ಸಿಮಿಲಾರಿಟೀಸ್ ಗಳಿರುತ್ತೆ. ಆ ತರದ ಸಿಮಿಲಾರಿಟೀಸ್ ಗಳು ನಿಮಗೆ ಶೂಟಿಂಗ್ ಸೆಟ್ ಅಲ್ಲಿ ಮಾತಾಡೋಕೆ ತುಂಬಾ ಬಿಕಾಸ್ ಹೀಸ್ ಆನಿಮಲ್ ಲವರ್, ನಾನ್ ಕೂಡ ಡೈ ಹಾರ್ಡ್ ಆನಿಮಲ್ ಲವರ್. ಸೊ ನಮ್ ಟಾಪಿಕ್ ಇರ್ತಿದ್ದೇ ಇದು. ಎಲ್ಲಾರು ನಮ್ಗೆ ಜಾಸ್ತಿ ನಾವ್ ಮಾತಾಡ್ತಿರಲಿಲ್ಲ, ಶೂಟಿಂಗ್ ಇರ್ತಾ ಇತ್ತು. ಏನಾದ್ರು ಬಂದ್ ಕೂತ್ವಿ ಮಾತಾಡ್ತಿವಿ, ಬೇಕಲ್ಲಿ ಏನಾದ್ರು ಇದ್ರೆ ಇದೇ ಟಾಪಿಕ್ ನಮ್ಗೆ. ಇಟ್ ವಾಸ್ ಆನಿಮಲ್, ಕಾರ್ಸ್, ನೇಚರ್, ಫೋಟೋಗ್ರಾಫಿ ಇದೆ. ಸೊ ಬೇಸಿಕ್ಲಿ ನಾವು ಮಾತಾಡ್ತಿದ್ದೆ ಪ್ರಾಣಿಗಳ ಬಗ್ಗೆ. ಅವ್ರಿಗಿರೋ ಅಷ್ಟು ನಾಲೆಜ್, ಐಮ್ ಟೆಲಿಂಗ್ ಯು, ಅವ್ರಿಗಿರೋ ಅಷ್ಟು ನಾಲೆಜ್ ಯಾರಿಗೂ ಇಲ್ಲ. ನನಗೆ ಹಿಂಗೆ ಅಂದ್ರೆ ಐಮ್ ಅ ವೆರಿ ಕ್ಯೂರಿಯಸ್ ಪರ್ಸನ್. ನನ್ಗೆ ಎಲ್ಲಾದ್ರೂ ತಿಳ್ಕೊಬೇಕು ಅನ್ನೋದೊಂದು ಕುತೂಹಲ ಜಾಸ್ತಿ ನನ್ಗೆ. ಸೊ ನನ್ಗೆ ಏನೇ ಡೌಟ್ಸ್ ಇದ್ರು ಪ್ರಾಣಿಗಳ ಬಗ್ಗೆ ಆಗ್ಲಿ, ಪಕ್ಷಿಗಳ ಬಗ್ಗೆ, ನಾಟ್ ಜಸ್ಟ್ ನಮ್ ಕರ್ನಾಟಕದ್ದು ಅಂತಲ್ಲ, ಎಂಟೈರ್ ವರ್ಲ್ಡ್ ಪ್ರತಿಯೊಂದು ಬರ್ಡ್ಸ್, ಆನಿಮಲ್ಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ಸ್ ಇದೆ ಅವ್ರ ಹತ್ರ. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಅವ್ರ ಹತ್ರ ಇದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು. ನೈಸ್. ಸೊ ನೀವು ಲೇಖಕಿ ಅಂಡ್ ಒಂದು ಬುಕ್ ನು ಕೂಡ ಬರ್ದಿದ್ರ, ಓ ಮೈ ಡಾಗ್ ಅಂತ ಹೇಳಿ. ಸೊ ಅಕಸ್ಮಾತ್ ಆಗಿ ನಿಮಗೆ ಡೆವಿಲ್ದು ಸೀಕ್ವೆಲ್ ಮತ್ತೆ ನಿಮ್ಮ ಒಂದು ಓ ಮೈ ಡಾಗ್ ನ ಒಂದು ಸೀಕ್ವೆಲ್ ಎರಡನ್ನೂ ಕೂಡ ಕಂಬೈನ್ ಮಾಡ್ಬಿಟ್ಟು ಒಂದು ಬುಕ್ ನ ಬರೀಬೇಕು ಅಂತ ಹೇಳಿದ್ರೆ ಏನ್ ಟೈಟಲ್ ನ ಕೊಡ್ತೀರಾ? ಏನ್ ಟೈಟಲ್ ಕೊಡೋದ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಹೌದು, ಬಟ್ ಅಂದ್ರೆ ಪ್ರಾಣಿ ಪ್ರಿಯರು ಇಬ್ರು ಕೂಡ ಸೊ ಈ ಮೂವಿಗೆ ರಿಲೇಟ್ ಮಾಡ್ಕೊಂಡೆ ಒಂದು ನೆಕ್ಸ್ಟ್ ಬುಕ್ ರಿಲೀಸ್ ಮಾಡ್ತೀರ ಅನ್ನೋದಾದ್ರೆ? ಮೇ ಬಿ ನನಗೆ ಹೊಳಿತಾನೆ ಇಲ್ಲ. ಏನ್ ಪ್ರಾಣಿನೇ ಬೇರೆ, ಇದು ಸಿನಿಮಾನೇ ಬೇರೆ. ಅದಕ್ಕೆ ಅಂದ್ರೆ ಇವಾಗ ಪ್ರಾಣಿಗಳನ್ನ ಇಟ್ಕೊಂಡು ಸಿನಿಮಾಗಳು ತುಂಬಾನೇ ಮಾಡಿದ್ದಾರೆ. The monster. Yeah, we can connect it there. adide. Yeah. You'll know why nan monster anno word use ಮಾಡ್ದೆ ಅಂತ ಗೊತ್ತಾಗುತ್ತೆ. So yeah, we'll see. ಅಂದ್ರೆ ನೆಕ್ಸ್ಟ್ ಏನಾದ್ರು ಬರ್ಬೋದು ಅಂತ ಹೇಳಿ. ಎಸ್, ಇವಾಗ ಡೆವಿಲ್ ಅಂತ ಹೇಳಿದ ತಕ್ಷಣ ಒಂದು ಮಾಸ್ ಎಂಟರ್ಟೈನರ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಂಡ್ ಇರುವಂತ ಫ್ಯಾನ್ ಬೇಸ್ ಕೂಡ ದರ್ಶನ್ ಸರ್ಗೆ ಆ ಒಂದು ಕಲ್ಟ್ ಫ್ಯಾನ್ ಬೇಸ್ ಏನಿದೆ, ಬಿಕಾಸ್ ಇಟ್ ಇಸ್ ನಾಟ್ ಜಸ್ಟ್ ಬಿಲ್ಟ್ ಇನ್ ಒನ್ ಡೇ. ಅದೊಂಥರ ಸುಮಾರು ವರ್ಷಗಳ ಒಂದು ಪ್ರಯಾಣ. ಅವ್ರಿಗಿರುವಂತ ಒಂದು ಡೈ ಹಾರ್ಡ್ ಫ್ಯಾನ್ಸ್ ಗಳು ಏನೇ ಆದ್ರೂ ಕೂಡ ಜೊತೆಗೆ ನಿಲ್ತೀವಿ ಅನ್ನೋಂಥದ್ದು. ಬಟ್ ಆ ಒಂದು ಜವಾಬ್ದಾರಿ ನಿಮ್ ಮೇಲೆ ಇವಾಗ ಜಾಸ್ತಿ ಆಗಿದೆ ಅನ್ಸುತ್ತಾ? ನನಗೆ ರೀಸೆಂಟ್ ಟೈಮ್ಸ್ ಅದೇ ನಾನು ಹೇಳ್ದೆ ಅಲ್ಲ, ನನ್ಗೆ ಅದಿನ್ನ ನನ್ಗೆ ಅರ್ಥ ಆಗ್ತಿಲ್ಲ. ಇಟ್ಸ್ ಅ ಎಂಪೈರ್, ಐ ಆಮ್ ಟೆಲಿಂಗ್ ಯು. ಅದೊಂದು ಸಾಮ್ರಾಜ್ಯ ಅವ್ರು ಕಟ್ಟಿರೋದು. ಸೊ ಇಟ್ಸ್ ನಾಟ್ ದಟ್ ಈಸಿ. ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಅದೇ ನನಗೆ ಅವ್ರು ತೋರಿಸ್ತಿರೋ, ನಾನು ಯಾರು ಅಲ್ಲ ಅವ್ರಿಗೆ, ಟು ಬಿ ಫ್ರಾಂಕ್. ಸೊ ಅವ್ರು ಕೊಡ್ತಿರೋ ಪ್ರೀತಿ, ನಾನು ಅವ್ರ ಮನೆ ಮಗಳು ಆಗೋಗಿದ್ದೀನಿ ಇವಾಗ. ಅವ್ರ ದ ವೇ ದೇ ಆರ್ ಟ್ರೀಟಿಂಗ್ ಮೀ ಅಲ್ಲ. ಸೊ ಇದಕ್ಕಿಂತ ಏನ್ ಬೇಕು ಒಂದು ಆರ್ಟಿಸ್ಟ್ಗೆ ಅಂತ ಅನ್ಸ್ಬಿಡತ್ತೆ. ಸೊ ಖುಷಿ ಆಗತ್ತೆ. ನಾನು ಫಸ್ಟ್ ಲಾಂಚ್ ಇಲ್ಲಿ ಆಗ್ತಾ ಇದ್ದೀನಿ. ಸೊ ಅವರು ಬರೀ ಈ ಸಿನಿಮಾಗೆ ಅಂತಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಏನೇ ಮಾಡಿ ಜೀವನದಲ್ಲಿ, ಏನೇ ಮಾಡಿ, ನಾವ್ ಇರ್ತೀವಿ ನಿಮ್ ಜೊತೆ. ಸೊ ಅದು ತುಂಬಾ ದೊಡ್ಡ ತೂಕ. ಅದನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಇವಾಗ ನಾವ್ ಮಾಡ್ಬಿಡ್ತೀವಿ ಸಿನಿಮಾಗಳು, ಅದಿದ್ ಮಾಡ್ಬಿಡ್ತೀವಿ, ಬಟ್ ಅವ್ರ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬಾ ದೊಡ್ಡ ಜವಾಬ್ದಾರಿ. ಅದನ್ನ ನಾನ್ ಸರ್ನ ನೋಡ್ಕಲ್ತೆ. ಇಷ್ಟು ವರ್ಷದಿಂದ ಅದು ಹೆಚ್ಚೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಎಸ್ಪೆಷಲಿ ಡೆವಿಲ್ ಅಂತ ಬಂದಾಗ
ಅವರು ಹೌದು ವಿ ಡೆಫಿನೆಟ್ಲಿ ಮಿಸ್ ಹಿಮ್. ಅವ್ರಿಲ್ದೆ ಅದೊಂದ್ ಕಲೆ ಹೌದು ಖಂಡಿತವಾಗ್ಲೂ ಮಿಸ್ ಆಗೇ ಆಗತ್ತೆ. ಬಟ್ ಆ ಜವಾಬ್ದಾರಿನ ಅವ್ರ ಸೆಲೆಬ್ರಿಟೀಸ್ ಹೊತ್ಕೊಂಡಿದ್ದಾರೆ. ಸೊ ನನಗೆ ಎಷ್ಟೇ ಭಾರ ಇದ್ರೂನು ಅವ್ರ ಆ ತೂಕ ಹೊತ್ಕೊಂಡಿರೋದ್ರಿಂದ ಅದ್ ಅಲ್ಲಿಗಲ್ಗೆ. ನೀವು ಎಲ್ಲೇ ಒಂದು ಪ್ರಮೋಷನ್ಸ್ ಹೋದ್ರು ಅಥವಾ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ನಮ್ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಷ್ಟೇ ಹೇಳ್ತಾನೆ ಇರ್ತಾರೆ, ಬಾಸ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಖುಷಿ ಆಗತ್ತೆ ಒಂದ್ ಆರ್ಟಿಸ್ಟ್ ಗೆ, ಒಂದ್ ವ್ಯಕ್ತಿಗೆ ಈ ಜನ ಸಂಪಾದನೆ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ನಮ್ಗೆ ಆರ್ಟಿಸ್ಟ್ ಗಳಿಗೆ ಅದೇ. ನಾವಿಲ್ಲಿ ಕಷ್ಟಪಡೋದೇನಕ್ಕೆ 24/7 ಕಷ್ಟಪಡ್ತೀವಿ, ದುಡಿತೀವಿ, ಏನಕ್ಕೆ? ಅವ್ರನ್ನ ಮೆಚ್ಚಕ್ಕೆ ಅಲ್ವಾ? ಸೊ ಅವರಿಂದ ಮೆಚ್ಚುಗೆ ಸಿಕ್ಕಿದಾಗ ತುಂಬಾ ಖುಷಿ ಆಗತ್ತೆ. ಐ ಥಿಂಕ್ ಅದೇ ಹೇಳ್ದೆ ಅಲ್ಲ, ಒಂದು ಸೆಲೆಬ್ರಿಟೀಸ್ ಅಂದ್ರೆ ಅವ್ರ ಸೆಲೆಬ್ರಿಟೀಸ್ ನಾಗ್ಲಿ ಒಂದ್ ಫ್ಯಾನ್ಸ್ ನಾಗ್ಲಿ ನಾವ್ ಹೆಂಗ್ ಟ್ರೀಟ್ ಮಾಡ್ಬೇಕು, ನಮ್ಗೆ ಅವರೇ ಇಲ್ಲ. ಅವ್ರ ಹತ್ರ ನಾವ್ ಆಟಿಟ್ಯೂಡ್ ಇಟ್ಕೊಂಡು ಅಥವಾ ಅವರನ್ನ ನಾವು ಬೇರೆ ತರ ಟ್ರೀಟ್ ಮಾಡಿದ್ರೆ ನಮ್ಗೆ ಏನ್ ಪ್ರಯೋಜನ? ಸೊ ನಾನ್ ಅದನ್ನ ಸರ್ ನ ನೋಡ್ ಕಲ್ತಿರೋದು. ಅದಕ್ಕೆ ಸೆಲೆಬ್ರಿಟೀಸ್ ಗಳನ್ನ ಹಾರ್ಟ್ ಅಲ್ಲಿ ಇಟ್ಕೊಂಡು. ಎಕ್ಸಾಕ್ಟ್ಲಿ. ಸೊ ಇವಾಗ ಒಂದು ರೌಂಡ್ ಶುರು ಮಾಡೋಣ, ವಿಚ್ ಇಸ್ ಕಾಲ್ಡ್ ಅಸ್ ಡಿ ಬಾಸ್ ರೌಂಡ್ಸ್ ಅಂತ ಹೇಳಿ. ನೈಸ್. ಓಕೆ, ಸೊ ಇವಾಗ ಒಂದು ಸಾಂಗ್ ದರ್ಶನ್ ಸರ್ದು ನಾವಿಬ್ರು ಹಾಡ್ತೀವಿ ಅನ್ನೋದಾದ್ರೆ ಯಾವ ಸಾಂಗ್ ಚೂಸ್ ಮಾಡ್ತೀರಾ? ಒಂದು ಸಾಂಗ್. ಓಕೆ, ನನ್ನ ಹೃದಯ ಐ ಲವ್ ದಟ್ ಸಾಂಗ್. ನನಗೆ ತುಂಬಾ ಇಷ್ಟ. ಒಂದೆರಡು ಸಾಲ್ಗಳು ಪ್ಲೀಸ್. ನಾನು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇಂಟರ್ವ್ಯೂ. ಲೆಟ್ಸ್ ಜಸ್ಟ್ ನಾಟ್ ವೈಂಡ್ ದಿಸ್ ಅಪ್. ಓಕೆ, ಎರಡು ಡೈಲಾಗ್ಗಳು ದರ್ಶನ್ ಸರ್ದು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಥವಾ ನಾನು ಹೇಳ್ತೀನಿ, ಒಂದು ರಿಪೀಟ್ ಮಾಡ್ಬೋದು. ಹೇ ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ, ಬರ್ತಾ ಇದೀನಿ ತಾಕತ್ತಿದ್ರೆ ಕಟ್. ಅದು ನಾನು ಹೇಳ್ಬೇಕಾ? ಓಕೆ, say it again. Hey Cadbury's ಆನೆ ನಡೆದಿದ್ದೆ ದಾರಿ, ಬರ್ತಾ ಇದೀನಿ ತಾಕತ್ತಿದ್ರೆ ಕಟ್ ಹಾಕು. ನೈಸ್. ವಿಸಿಲ್ ಹೊಡಿರಿ ಕಮೆಂಟ್ಸ್ ಅಲ್ಲಿ. ಓಕೆ, ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶಿನ ಕುಂಕುಮನ ನಾವು ಬಾವುಟ ಮಾಡ್ಕೊಂಡಿದೀವಿ. ಹೆಣ್ಮಕ್ಳು ಇಟ್ಕೊಂಡಿರೋ ಅರ್ಶಿನ ಕುಂಕುಮನ ನಾವು ಬಾವುಟ ಮಾಡ್ಕೊಂಡಿದೀವಿ. ಬಾವುಟ ಮುಟ್ಟಿದ್ರೇನೆ ಬಿಡೋದಿಲ್ಲ. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ. ಇನ್ನ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವ ಅಷ್ಟೇ. ನೈಸ್. ಎನಿ ಒನ್ ಥಿಂಗ್ ದಟ್ ಯು ವಾಂಟ್ ಟು ಸ್ಟೀಲ್ ಫ್ರಮ್ ದರ್ಶನ್ ಸರ್ ಅಂತ ಹೇಳಿ? ಹೈಟ್. ಒಂದ್ ಕ್ವಾಲಿಟಿ. ಹೈಟ್. ಯಾ. ಸೊ ಯಾರಾದ್ರೂ ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ದೇವ್ರು ನಿಮಗೆ ಜಾಸ್ತಿ ಹೈಟ್ ಕೊಡಿ. ಓಕೆ, ಲಾಸ್ಟ್ 3 ಮೂವೀಸ್ ಆಫ್ ದರ್ಶನ್ ಸರ್. ಕಾಟೇರ, ಕ್ರಾಂತಿ, ಯಜಮಾನ. ಅದಕ್ಕೆ ಇನ್ನೊಂದು ಬಂತು, ಕಣ್ಣು ಹೊಡಿಯಾಕ ಮೊನ್ನೆ ಕಲ್ತೇನಿ. ಕಾಟೇರ ಅದ್ ಹೇಳಿಲ್ವಾ? ಅದಲ್ಲೇ ಅದೇ ರಾಬರ್ಟ್. ಹೌದು. ಓಕೆ, ಸೊ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಿಚುವೇಶನ್ಸ್ ಗಳು ಈ ಮೀಮ್ಸ್ ಗಳಿಗೆ ರಿಲೇಟ್ ಮಾಡ್ಕೊಂಡು ಹೇಳೋದ್ರೆ, ಫಸ್ಟ್ ಮೀಮ್ ಬಂದು ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂತ ಹೇಳಿದ್ರೆ ಯಾವ ತರ ಸಿಚುವೇಶನ್? ಪಾನಿಪುರಿಲಿ ಲಾಸ್ಟ್ ಟಿಕ್ಕಿಪುರಿ ಕೊಟ್ಟೆ ಇಲ್ಲ, ಆವಾಗ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ದಟ್ಸ್ ಒನ್ ಮೊಮೆಂಟ್. ಓಕೆ, ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋದು ಲೈಫ್ ಅಷ್ಟು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಓಕೆ, ಅಂಡ್ ನಿಲ್ಸ್ ಅಮ್ಮ ಬೆಳಗ್ಗೆ ಏನಾದ್ರು ಲೇಟ್ ಆಗಿದ್ರೆ ಅಥವಾ ಅದು ಮಾಡಾದ್ರೆ ಅಮ್ಮಗೆ ಹೇಳ್ಬೇಕು ಅನ್ಸತ್ತೆ ಅದನ್ನ. ಓಕೆ, ನೀವು ಒನ್ ಮೆಸೇಜ್ ಫಾರ್ ಡಿ ಬಾಸ್ ಸೆಲೆಬ್ರಿಟೀಸ್ ಗಳಿಗೆ? ಹೆಂಗಿದ್ರೆ ಹಂಗೆ ಇರಿ. ಐ ಜಸ್ಟ್ ಲವ್ ಯು. ಸೊ ಈ ಒಂದು ಡಿ ಬಾಸ್ ರೌಂಡ್ ಮುಗಿದಿದೆ. ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಆಕ್ಚುಲಿ ನೀವು ರಿಲೇಟ್ ಮಾಡ್ಕೊಂಡಿದ್ದು ಹೇಳಿದೆಲ್ಲ ಅದನ್ನು ಕೂಡ ಡೈಲಾಗ್ಸ್ ಅನ್ನು ಕೂಡ ಸಖತ್ತಾಗಿ ಹೇಳ್ತಾರೆ. ನೆಕ್ಸ್ಟ್ ಮಾಸ್ ಎಂಟರ್ಟೈನರ್ ಆಗಿ ನೀವು ಕೂಡ ಹೊರಹೊಮ್ತೀರಾ ಅಂತ ಹೇಳ್ತಾ ಇವಾಗ ಸೊ ದರ್ಶನ್ ಸರ್ ಅವರ ಮಗನು ಕೂಡ ಥೈಲ್ಯಾಂಡಿಗೆ ಬಂದಿದ್ರು ಅನ್ಸುತ್ತೆ. ಅಂಡ್ ವಿನೀಶ್ ಅವ್ರು ಬಂದಿದ್ರು. ಸೊ ರೀಸೆಂಟ್ ಆಗಿ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಒಂದು ಡಾನ್ಸ್ ನ ನೋಡ್ಬೇಕಾದ್ರೆ ಐ ಥಿಂಕ್ ಸಾಲು ಮರದ ತಿಮ್ಮಕ್ಕ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡಬೇಕು. ಎಕ್ಸಾಕ್ಟ್ಲಿ ಸೇಮ್ ಲೈಕ್ ನಿಜವಾಗ್ಲೂ ತುಂಬಾ ಮುದ್ದ ಕಾಣಿಸ್ತಾ ಇದ್ದಾನೆ. ಡೆಫಿನೆಟ್ಲಿ ಸ್ಟಾರ್ ಮೆಟೀರಿಯಲ್ ಹಿ ಇಸ್. ಕಳೆ ಇದೆ ಮುಖದಲ್ಲಿ ಅಂಡ್ ದಟ್ ಚಾರ್ಮ್ನೆಸ್ ಇಸ್ ದೇರ್. ಸೊ ಹೀರೋಗಂದ್ ಏನ್ ಬೇಕು ಎವ್ರಿಥಿಂಗ್ ಇಸ್ ಸ್ಟಿಲ್ ಅ ಕಿಡ್. ಇನ್ನ ಚಿಕ್ಕದು ಪಾಪ. ಸೊ ಹಿ ಹ್ಯಾಸ್ ಅ ಲಾಂಗ್ ವೇ ಬಟ್ ಹಿ ಇಸ್ ವೆರಿ ಚಾರ್ಮಿಂಗ್. ಸೊ ನಿಮ್ಮ ಮತ್ತೆ ಅವರ ಒಡನಾಟ? ನನಗೆ ಅದೇ ನಾನು ಹೇಳಿದೆ ಅಲ್ಲ, ನನ್ಗೆ ಸೆಟ್ ಆಗ್ತಿದ್ದೆ ವಿನೇಶ್ ಅಲ್ಲಿ. ಸೊ ನಾನ್ ಅವ್ರ ಜೊತೆ ಚಾಕ್ಲೇಟ್ ತಿನ್ನಕ್ಕೆ, ಐಸ್ ಕ್ರೀಮ್ಸ್ ತಿನ್ನಕ್ಕೆ, ಅದ್ ತಿನ್ನಕ್ಕೆ ನಾನು ವಿನೇಶ್ ಜೊತೆನೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿರೋದು. ಸೊ ಇವರೆಲ್ಲ ಅವ್ರ ಪಾಡಿಗೆ ಇರ್ತಾ ಇದ್ರು, ನಾನು ವಿನೇಶ್ ನಮ್ ಪಾಡಿಗೆ ಇರ್ತಾ ಇದ್ವಿ. ಸೊ ಯಾ, ಇಟ್ಸ್ ವೆರಿ ಫನ್ ಟು ಬಿ ವಿತ್.
ಓಕೆ. ಅಂಡ್ ನೀವು ಕರಾವಳಿಯ ಪ್ರತಿಭೆ, ಅಲ್ಲಿ ಇರುವಂತಹ ಆಚರಣೆಗಳು ಮತ್ತೆ ಅಲ್ಲಿ ಇದ್ದಂತಹ ದೈವಗಳು, ಇವಾಗ್ಲೂ ಇರುವಂತಹ ಕೆಲವೊಂದು ನಂಬಿಕೆಗಳೆಲ್ಲ ಎಲ್ಲದನ್ನು ಕೂಡ ನಮಗೆ ಬಹಳ ಇಷ್ಟ ಆಗುತ್ತೆ. ಖಂಡಿತ. ಸೊ ದೈವಗಳ ಬಗ್ಗೆ ಹೇಳ್ತೀರಾ ಅನ್ನೋದಾದ್ರೆ ನಮ್ ಮನೇಲಿದೆ. ಹಾ. ಸೊ ನಮ್ ಮನೇಲಿ ಧರ್ಮ ದೈವ ಇದೆ. Okay. ಅಪ್ಪೆ ಜುಮಾದಿ, ಅಪ್ಪೆ ಕಲ್ಲುರ್ಟಿ, ಪಂಜುರ್ಲಿ, ದುಲಿಗ ಅಂಡ್ ಮೆನಿ ಅದರ್. ಸೊ ನಮಗ್ ದೈವನೇ ಎಲ್ಲ, ನನ್ನ ಉಸಿರದು. ಹ್ಮ್. ನಾನ್ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಅದ್ರ ಅಪ್ಪಣೆ ಇದ್ದೇ ಹೋಗೋದು, ಅದ್ರ ಪರ್ಮಿಷನ್ ತಗೊಂಡೇ ಹೋಗೋದು. ಸೊ ನನ್ಗೊಂಥರ ನನ್ನ ಉಸಿರು, ನಾನು ಹೇಳ್ತಾ ಇಲ್ವಾ, ನಮಗೆ ನಮ್ ತುಳುನಾಡವ್ರಿಗೆ ಅದನ್ನ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಇವಾಗ ಅಪ್ಪೆ ಅನ್ನೋ ಪದದಲ್ಲಿರೋ ಅಂತ ಒಂದು ಪವರ್ ಅದ್ ನಮಗ್ ಮಾತ್ರ ಗೊತ್ತು. ಸೊ ನಾವ್ ಕರೆದ ತಕ್ಷಣ ಬಂದ್ ನಿಲ್ತಾರೆ ಅನ್ನೋ ಧೈರ್ಯ ನಮ್ಗೆಲ್ರಿಗೂ ಗೊತ್ತು. Yes. ಸೊ ಅದು ದೈವ ಮತ್ತೆ ನಮ್ ರಿಲೇಶನ್ಶಿಪ್ ಹೆಂಗೆ ಅಂದ್ರೆ ಈ ತಾಯಿ ಮಕ್ಕಳದ ರಿಲೇಶನ್ಶಿಪ್ ಇದ್ದಂಗೆ. ಸೊ ನಮಗೆ ಎಷ್ಟು ಪ್ರೀತಿ ಇದೆ ದೈವದ ಮೇಲೆ, ಅಷ್ಟೇ ಭಯ ಇದೆ. ಸೊ ಅದನ್ನ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ನಮಗ್ ಮೊದ್ಲು ದೈವ, ಅದಾದ್ಮೇಲೆ ಎಲ್ಲ. Okay. ಸೊ ಅದಿಲ್ದೆ ನಾವಿಲ್ಲ. ಓಕೆ. ಇನ್ನು ವಿಜಯಲಕ್ಷ್ಮಿ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ ಅಂಡ್ ಎಂತ ಒಂದು ಪರಿಸ್ಥಿತಿ ಬಂದ್ರು ಕೂಡ ಜೊತೆಲಿ ನಿಂತ್ಕೊಂಡು ಇವಾಗ ಈ ಮೂವಿಯ ಜವಾಬ್ದಾರಿನೂ ಕೂಡ ರಿಲೀಸ್ಗೆ, ಪ್ರಮೋಷನ್ಸ್ಗೆ ಅವರು ಕೂಡ ಶಿ ಇಸ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಯಾವತ್ತೂ ಕೂಡ ನೋಡ್ದೇನೆ ಇರುವಂತಹ ಒಂದು ದೃಢತನದಲ್ಲಿ ಮತ್ತೆ ಅವರ ಒಂದು ಕೆಪಬಿಲಿಟಿಗೂ ಮೀರಿದ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮ್ಯಾಮ್ ನಿಮ್ ಜೊತೆಗಿರೋದು ಎಷ್ಟು ಸಪೋರ್ಟ್ ಮತ್ತೆ ಯಾವ ರೀತಿ? ಮಾಸಿವ್ ಸಪೋರ್ಟ್ ಅಲ್ವಾ. ಸಿ ಅದೇ ಹೇಳ್ತಾ ಇರೋದು, ಇದ್ರೆ ನಾವ್ ಅವ್ರ ತರ ಬದುಕನ್ನ ಕಲಿಬೇಕು, ಅವ್ರ ತರ ಬದುಕದ್ ಹೆಂಗೆ ಅಂತ ಕಲಿಬೇಕು. ಅಂಡ್ ಶಿ ಇಸ್ ಫಾರ್ ಮಿ ಅನ್ ಇನ್ಸ್ಪಿರೇಷನ್. ಐ ಟೇಕ್ ಹರ್ ಆಸ್, ಐ ಅಡ್ಮೈರ್ ಹರ್. ವಾಟ್ ಎವರ್ ಶಿ ಡಸ್ ಅಲ್ಲ, ಐ ಅಡ್ಮೈರ್ ಹರ್. ದ ವೇ ಅವ್ರು ಸಪೋರ್ಟ್ ಮಾಡೋದಾಗ್ಲಿ, ಏನೇ ಆಗ್ಲಿ ಬಿಟ್ಕೊಡದೆ ಇರುವಂತ ಒಂದು ವ್ಯಕ್ತಿತ್ವ ಆಗ್ಲಿ ಅವ್ರದ್ದು. ಅಂಡ್ ನನಗೆ ಇಷ್ಟ ಆಗ್ತಾರೆ. ನಾನು ಅವ್ರನ್ನ ಹೆಂಗ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ, ನಾನ್ ಆಸ್ ಅ ಪರ್ಸನ್ ನಾನೊಂದ್ ಸ್ವಲ್ಪ ಸ್ಪಿರಿಚುವಲ್ ಜಾಸ್ತಿ. ನಾನ್ ಟೆಂಪಲ್ಸ್, ನನಗೆ ಇದೇ ಪ್ರಪಂಚ, ದೇವ್ರು, ಅದ್ ಬಿಟ್ರೆ ನನಗೆ ಬೇರೆ ಏನೋ ಗೊತ್ತೂ ಇಲ್ಲ. ಸೊ ಇವರು ಹಂಗೆ ಅಲ್ಲ. ಸೊ ದಟ್ಸ್ ಹೌ ವಿ ಕನೆಕ್ಟ್. ಸೊ ಅವ್ರನ್ನ ನೋಡಿ ತುಂಬಾ ಕಲಿಯೋದಿದೆ, ತಾಳ್ಮೆ ತಗೊಳ್ಳೋದ್ ಹೆಂಗೆ. ಅಂಡ್ ಶಿ ಇಸ್ ವೆರಿ, ಹೌ ಡು ಐ, ಶಿ ಮೋಟಿವೇಟ್ಸ್ ಯು ಅ ಲಾಟ್. whenever I feel low, she motivates me. ಇಲ್ಲ ಹಂಗಲ್ಲ, ನಿನ್ ಜೀವನ ಹಿಂಗ್ ಇಟ್ಕೋ, ಹಂಗಾಗತ್ತೆ, ನೀನ್ ಹಿಂಗ್ ಮ್ಯಾನಿಫೆಸ್ಟ್ ಮಾಡು, ಹಂಗಾಗೆ ಆಗತ್ತೆ. ಸೊ ನನಗೊಂಥರ ದೊಡ್ಡ ಸಪೋರ್ಟರ್ ಅವರು. ಅಂಡ್ ಈ ಸಿನಿಮಾಗೂ ಕೂಡ ಅವ್ರು ನಿಂತಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ. ದರ್ಶನ್ ಸರ್ ಜಾಗನ ಅವ್ರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಅದನ್ನ ತುಂಬಕ್ ಸಾಧ್ಯ ಇಲ್ಲ. ಸೊ ಶಿ ಇಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಡೂಯಿಂಗ್ ಇಟ್. ಖುಷಿ ಆಗತ್ತೆ. ಓಕೆ. ಇನ್ನು ನಾವು ಈ ಮೂವಿಯ ಒಂದು ನಾವು ಸ್ಟೋರಿ ಲೈನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ವಿಷಯ ಕೇಳ್ಪಟ್ಟಿರುವಂತದ್ದು, ಸರ್ ಡಬಲ್ ಆಕ್ಟಿಂಗ್ ಏನಾದ್ರು ಮಾಡ್ತಾ ಇದಾರ? ಹೌದಾ? ಸೀರಿಯಸ್ಲಿ ಗೊತ್ತಿಲ್ಲ. ರಿಯಲಿ? ಅಂಡ್ ಒಂದು ಹುಲಿಯ ಫೈಟ್, ಹುಲಿ ವೇಷದ ಫೈಟ್ ಏನಾದ್ರು ಇರ್ಬೋದಾ? ಹೌದಾ? ಗೊತ್ತಿಲ್ವಲ್ಲ? ಗೊತ್ತಿಲ್ಲ. ಓಕೆ, ಒಂದು 3 ಪಾಯಿಂಟ್ಸ್ ದಟ್ ಒಂದು ವಾವ್ ಫ್ಯಾಕ್ಟರ್ ನ ಕ್ರಿಯೇಟ್ ಮಾಡುತ್ತೆ ಥಿಯೇಟರ್ ಅಲ್ಲಿ ಅನ್ನೋದಾದ್ರೆ. ದ ಮಾಸ್ ಎಂಟರ್ಟೈನರ್. ಪಕ್ಕಾ ಇದೊಂಥರ ಫುಲ್ ಮೀಲ್ಸ್ ಇದು ಸಿನಿಮಾ, ಆಯ್ತಾ? ಸೊ ಎವ್ರಿಥಿಂಗ್ ಇಸ್ ದೇರ್ ಇಸ್ ಲವ್, ದೇರ್ ಇಸ್ ವೆಂಜನ್ಸ್, ದೇರ್ ಇಸ್ ಫ್ರೆಂಡ್ಶಿಪ್, ದೇರ್ ಇಸ್ ಎವ್ರಿಥಿಂಗ್ ಇನ್ ದಿಸ್, ದೇರ್ ಇಸ್ ಇಮೋಷನ್, ಪ್ರತಿಯೊಂದು ಇದೆ ಈ ಸಿನಿಮಾದಲ್ಲಿ. ನಾನು ಒಂದೇನಾದ್ರು ಬಿಚ್ಚಿಟ್ಬಿಟ್ರೆ ಗೊತ್ತಾಗ್ಬಿಡತ್ತೆ. ಆಗೋಯ್ತು, ಒಂದ್ ವಾರ ಮುಗೀತು, ಆಮೇಲೆ ಕುತ್ಕೊಂಡು ಡಿಸ್ಕಸ್ ಮಾಡೋದು. 3 factors. One is mass entertainer, and one is Darshan sir's acting, and every other artist characters here. Very well written characters, and Prakash sir direction. ಮಾತಾಡ್ಬೇಕಂತಾನೆ ಇಲ್ಲ. He's a legend here. So of course our direction ಅಲ್ಲಿ ಈ ತರದ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ there has to be something in this. ಖಂಡಿತವಾಗ್ಲೂ ಒಂದು ಮಿಲನ ಎಲ್ಲ ನೀವು ನೋಡ್ಕೊಂಡು ಬಂದಿರ್ಬೋದು, ಬಟ್ ದಿಸ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಜಾನರ್. ಸೊ ಅದೇ ಹೇಳ್ತಾರೆ, there is lot of surprise elements in this. So there is very shocking elements in this. Okay. We are waiting to watch it. Yeah. And ರಚನಾ ರೈ ಅವರ ಒಂದು ವೀಕ್ನೆಸ್ ಮತ್ತೆ ಒಂದು ಸ್ಟ್ರೆಂತ್. ಅಮ್ಮ. ಓಕೆ. ವೀಕ್ನೆಸ್ ಅವರೇ, ಸ್ಟ್ರೆಂತ್ ಅಷ್ಟೇ. ಅವ್ರು ಎಷ್ಟು ಕನೆಕ್ಟ್ ಆಗ್ತಾರೆ ನಿಮಗೆ? ಐ ಮೀನ್ ಇನ್ ಟರ್ಮ್ಸ್ ಆಫ್ ನೀವು ಹೊರಗಡೆ ಬಂದ ಮೇಲೂ ಕೂಡ ಆ ಒಂದು ಮೈಂಡ್ ಅಲ್ಲೇನೆ ಓಡ್ತಾ ಇರುತ್ತೆ. ಅಮ್ಮ ಅಂಡ್ ನನ್ ಪೆಟ್ಸ್, ಮನೇಲಿರೋ ಪೆಟ್ಸ್ ಇದೆ ಅಲ್ಲ, ಸೊ ನನ್ ಮೈಂಡ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಇಟ್ಸ್ ಹ, ನನ್ ವೀಕ್ನೆಸ್ ಅವರೇ, ನನ್ ಸ್ಟ್ರೆಂತ್ ಅವರೇ. ಇನ್ನು ಡೆವಿಲ್ ಮೂವಿಗೋಸ್ಕರ ಬೇರೆ ಪ್ರಾಜೆಕ್ಟ್ಸ್ ಗಳನ್ನ ನೀವು ಬಿಟ್ಟಿರುವಂತದ್ದು ಉಂಟಾ? ಖಂಡಿತವಾಗ್ಲು, ಡೆಫಿನೆಟ್ಲಿ. ಬಿಕಾಸ್ ನನ್ನನ್ನ ಸಿ ಐ ಟೆಲ್ ಯು ವೈ. ನಾನು ಆಸ್ ಅ ಪರ್ಸನ್, ನನಗೆ ಹೌ ಡು ಐ ಟೆಲ್ ಯು, ಐ ಡೋಂಟ್ ನೋ. ನಾನು
ಇವಾಗ ನನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಇವಾಗ ಕನ್ನಡದ ಇವಾಗ ನನ್ಗೆ ಏನೇನು ಪ್ರೀತಿ ಕೊಡ್ತಾ ಇದಾರೆ ಗೊತ್ತಾ. ಸೊ ಇದಕ್ಕೆಲ್ಲ ಕಾರಣ ಡೆವಿಲ್ ಅನ್ನೋ ಸಿನಿಮಾ. ನನ್ನನ್ನ ಪರಿಚಯಿಸಿದ ಈ ಸಿನಿಮಾ, ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿರೋದು ಈ ಸಿನಿಮಾ. ಸೊ ಇದಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಆಗ್ಬಾರ್ದು. ನಾನು ಬೇರೆ ಶೂಟಿಂಗ್ಸ್ ಒಪ್ಕೊಂಡು ಅದು ಇದು ಡೇಟ್ಸ್ ಕ್ಲಾಶ್ ಆಗೋದು ಅದು ಇದು ಆಗೋದು ನನಗೆ ಇಷ್ಟ ಇರ್ಲಿಲ್ಲ. ಗೊತ್ತಿತ್ತು ಈ ಸಿನಿಮಾ ನನಗೆ, ಐ ಡೋಂಟ್ ನೋ ಬೇರೆ ಯಾವ್ದು ಸಿನಿಮಾ ನನ್ಗೆ ಈ ತರ ಪ್ರೀತಿ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಕೊಡಕ್ ಸಾಧ್ಯ ನನಗೆ ಗೊತ್ತಿಲ್ಲ ಸರ್. ಬಟ್ ಡೆವಿಲ್ ಗೇವ್ ಮಿ ದಟ್. ನಾನು ಅದಕ್ಕೆ ಉಸಿರಿರೋವರೆಗೂ ಚಿರಋಣಿ ಆಗಿರ್ಲೇಬೇಕಾಗತ್ತೆ. ನಾನು ಎಲ್ಲೇ ಹೋದ್ರು ಇವತ್ತಿಂದ ನನ್ನ ಸಕ್ಸಸ್ ಆಗಿರ್ಲಿ, ದಟ್ ಗೋಸ್ ಟು ದರ್ಶನ್ ಸರ್ ಅಂಡ್ ಪ್ರಕಾಶ್ ಸರ್. ಸೊ ಇದು ನಾನು ಯಾವತ್ತೂ ಮರೆಯಲ್ಲ. ನಾನು ಉಸಿರಿರೋವರೆಗೂ ಅವರಿಬ್ರು ಹೆಸರು ಹೇಳ್ಕೊಂಡಿರ್ತೀನಿ ನಾನು. ಸೊ ದಟ್ಸ್ ವೈ. ಸೊ ಫಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿರೋದು ಇದು, ಫಸ್ಟ್ ನನಗೆ ಅವಕಾಶ ಕೊಟ್ಟಿರೋದು ಇದು, ಫಸ್ಟ್ ಡೆವಿಲ್ ಮುಗಿಲಿ, ಆಮೇಲೆ ಏನ್ ಬರತ್ತೆ ದೇವ್ರು ಕೊಟ್ಟಿರೋದು. ನೋಡ್ಕೊಂಡು ಹೋದ್ರೆ ಆಯ್ತು. ಗಗನದಿಂದ ಭುವನಕ್ಕೆ ಮಳೆ ಬಂದ್ರೂ ಪರವಾಗಿಲ್ಲ. ಓಕೆ, ಸೊ ಇನ್ನು ವಿಚ್ ಒನ್ ಥಿಂಗ್ಸ್ ಕೀಪ್ಸ್ ಯು ಮೋಟಿವೇಟೆಡ್ ಎವ್ರಿ ಡೇ ಅನ್ನೋದಾದ್ರೆ, ಒಂದು ಶೂಟಿಂಗ್ ಸೆಟ್ಟಿಗೆ ಹೋಗೋದ್ರಲ್ಲೇ ಆಗ್ಲಿ ಅಥವಾ ಒಂದು ಏನೋ ಒಂದು ಪ್ರಾಜೆಕ್ಟ್ ಒಪ್ಕೊಳ್ಳೋದ್ರಲ್ಲೇ ಆಗಿರ್ಲಿ, ಎವ್ರಿ ಡೇ ದಿಸ್ ಥಿಂಗ್ಸ್ ಮೋಟಿವೇಟ್ಸ್ ಮೀ ಅನ್ನೋದಾದ್ರೆ ಯಾವ ತರದ್ದು ವಿಷಯಗಳು? ಐ ಕೀಪ್ ಮೈ ಸೆಲ್ಫ್ ಮೋಟಿವೇಟೆಡ್. ನನಗೆ ಕೆಲಸ ಮಾಡಬೇಕು, ನನಗೆ ಕೆಲಸ ಮಾಡದೆ ಇರಕ್ಕಾಗಲ್ಲ. ಬಿಕಾಸ್ ಐ ಟೆಲ್ ಯು, ಅದೇ ಹೇಳ್ತಾರಲ್ಲ ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸೊ ಐ ಕಾಂಟ್ ಬಿ ಲೈಕ್ ದಟ್. ನನಗೆ ಆಸ್ ಅ ಪರ್ಸನ್ ಐ ಆಮ್ ಅ ಹೈಪರ್ ಪರ್ಸನ್. ಐ ಕಾಂಟ್ ಸಿಟ್ ಅಟ್ ಹೋಮ್. ನನಗೆ ಈ ವಾಲ್ಸ್ ಮಧ್ಯೆ ಕೂರೋದು ಅಥವಾ ಟು ಸ್ಪೆಂಡ್ ಟೈಮ್ ಏನು ಕೆಲಸ ಮಾಡದೆ ಕೂತ್ಕೊಳ್ಳೋದು, ಐ ಕಾಂಟ್. So I have to keep working. That's how I keep myself motivated. I have my goal. Like I told you, ನನ್ಗೊಂದು ಗೋಲ್ ಇದೆ. ಇಷ್ಟು ವರ್ಷ ಆದ್ಮೇಲೆ ನಾನು ಇದ್ ಮಾಡಬೇಕು, ನನ್ಗೆ ಇದಕ್ಕೋಸ್ಕರ ಬದುಕಬೇಕು ಅನ್ನೋ ಗೋಲ್ ಇದೆ. ಅದ್ ಮಾಡ್ಬೇಕು ಅಂದ್ರೆ ನಾನು ಕೆಲಸ ಮಾಡ್ಲೇಬೇಕು. ದಟ್ ಇಟ್ ಸೆಲ್ಫ್ ಇಸ್ ಪುಷಿಂಗ್ ಮೀ ಅಲಾಟ್. ಸೊ ದಟ್ಸ್ ಒನ್ ಥಿಂಗ್ ನನ್ನನ್ನ ಪುಷ್ ಮಾಡ್ತಾ ಇರೋದು. ಸೊ ಇನ್ನು ದರ್ಶನ್ ಸರ್ ಮಾಡಿರುವಂತಹ ಮೂವೀಸ್ ಗಳಲ್ಲಿ ನಿಮ್ಮ ಒಂದು ಟಾಪ್ ಫೇವರೇಟ್ಸ್ ಅನ್ನೋದಾದ್ರೆ? ಲಾಲಿ ಹಾರು. ದಟ್ಸ್ ಅಂಡ್ ನಮ್ಮ ಪ್ರೀತಿಯ ರಾಮು. ಅದು ಅಂದ್ರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ದೀಸ್ ಟೂ ಮೂವೀಸ್ ಆರ್ ಲೈಕ್ ಒಂಥರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. But classic. Apart from that, on the mass entertainment, Katera is my favorite. Yajamana is my favorite. Kariya is my favorite. Majestic is my favorite. So yeah. So ಈ ಮೂವೀಸ್ಗಳು ಅಂದ್ರೆ ನಿಮಗೆ ಐ ಮೀನ್ ನೀವು ಚಿಕ್ಕ ವಯಸ್ಸಿಂದ ಅಂತ ಹೇಳೋದಕ್ಕೂ ಹೋದ್ರೆ ಇವಾಗ ಏಜ್ ರಿವೀಲ್ ಆಗ್ಬಿಡುತ್ತೆ. ಬಟ್ ದಟ್ ಒನ್ ಮೂವಿ ಯು ಫೆಲ್ಟ್ ಲೈಕ್ ಥಿಯೇಟರ್ ನೋಡ್ಬಿಟ್ಟು ವಿಸಲ್ ಹೊಡೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದೀನಿ ಗುರು ಅನ್ನೋದಾದ್ರೆ, ಥಿಯೇಟರ್ ನೋಡಿ ಸರ್ನ ಸೆಲೆಬ್ರೇಟ್ ಮಾಡಿರುವಂತದ್ದು? ಕಾಟೇರ ರೀಸೆಂಟ್ ಟೈಮ್ಸ್ ಅಲ್ಲಿ. ಚಿಕ್ಕ ವಯಸ್ಸಿಂದ ಹೇಳಿ ನನಗೆ ಆಯ್ತು. ಚಿಕ್ಕ ಬೇಡ, ಈ ಗಜ ಎಲ್ಲ ಅಭಯ್ ಇವಾಗ ಟಿವಿಲ್ ಬಂದ್ರು ನಾನು ಕುತ್ಕೊಂಡು ನೋಡ್ತೀನಿ. ಸೊ ದಟ್ಸ್ ಹೌ ಮಚ್ ನನ್ಗೆ ತುಂಬಾ ಇಷ್ಟ ಅಭಯ್. ಆ ಸಾಂಗ್ಸ್ ಇಷ್ಟ, ಸರ್ ಕ್ಯಾರೆಕ್ಟರ್ ಇಷ್ಟ. ಅಂಡ್ ದರ್ಸ್ ಒನ್ ಮೋರ್, ದತ್ತ ಇಸ್ ಆಲ್ಸೋ ಮೈ ಫೇವ್ರೇಟ್ ಮೂವಿ. ಸೊ ಯಾ. ಸೊ ದತ್ತ ಮೂವಿ ಬಂದಾಗ ನೀವೇನ್ ಮಾಡ್ತಾ ಇದ್ರಿ? ನಾನಾ ಮನೇಲಿ ಏನ್ ಮಾಡ್ತಾ ಇದ್ದೆ? PUC ಓದ್ತಾ ಇದ್ರು. ಎಷ್ಟು ಹುಷಾರಿದ್ದೀರಾ ಆದ್ರೆ, ಸುಮ್ನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ ಅಷ್ಟೇ. ಕೆಲ್ಸಕ್ಕೆ ಹೋಗ್ತಾ ಇದ್ರು? ಏನಿಲ್ಲ. ಓಕೆ, ಸೊ ಇವಾಗ ಡೆವಿಲ್ ನಲ್ಲಿ ಬಹಳಷ್ಟು ಅಂಶಗಳನ್ನ ನಾವು ನೋಡ್ಬೋದು. ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಒಂದು ಮಾಸ್ ಎಂಟರ್ಟೈನರ್ ಇಂದ ಹಿಡಿದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್, ಪ್ಲಸ್ ಎಲ್ಲರೂ ಕೂಡ ಒಟ್ಟಿಗೆ ಕೂತು ನೋಡುವಂತ ಕೆಲವೊಂದು ಸಿಚುವೇಶನ್ಸ್ ಗಳನ್ನ ನಾವು ನೋಡ್ಬೋದು. ಬಟ್ ನಿಮಗೆ ಒಂದು ಟಾಪ್ ಫೇವ್ರೇಟ್ ಆಗಿ ಉಳ್ಕೊಳ್ಳುತ್ತೆ ಒನ್ ಥಿಂಗ್, ಓನ್ಲಿ ಒನ್ ಥಿಂಗ್ ದಟ್ ಹೋಲ್ ಡೆವಿಲ್ ಮೂವಿನಲ್ಲಿ ಒಂದು ಫೇವ್ರೇಟ್ ಸೀನ್ ಉಳ್ಕೊಳ್ಳುತ್ತೆ ಅನ್ನೋದಾದ್ರೆ? There's one emotional scene. That's going to stay forever in my head. There's one very emotional scene. Yeah, that's my favorite scene. And ಡೆವಿಲ್ ಮೂವಿಯಿಂದ ಒಂದು ಟೇಕ್ ಅವೇ ಇದೆ ಅನ್ನೋದಾದ್ರೆ ನಿಮಗೆ ರಚನಾ ಅವರಿಗೆ? Yeah, it's value for friendship. I'll take that from ಡೆವಿಲ್. Yeah. Okay, and ಜೈಮಾತಾ ಕಂಬೈನ್ಸ್ ಬಗ್ಗೆ ಮಾತಾಡ್ತೀವಿ. ಲವ್ಲಿ ಪ್ರೊಡಕ್ಷನ್ ಹೌಸ್, ಡ್ರೀಮ್ ಅದೊಂದು. ಆ ತರ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ಒಂದು ಫ್ರೆಶರ್ ಆಗಿ ನನ್ಗೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಸಿಗ್ತಾ ಇದೆ, ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಿದೆ ನನ್ಗೊಂದು ದೊಡ್ಡ ವಿಚಾರ. ಅಂಡ್ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಅದೇ ಹೇಳ್ತಾ ಪ್ರತಿಯೊಂದು ಆರ್ಟಿಸ್ಟ್ ಅವ್ರಿಗೆ ಅದ್ ಕಮ್ಮಿ ಆಗಿದೆ, ಇದ್ ಕಮ್ಮಿ ಆಗಿದೆ, ನೋ, ನಾಟ್ ಈವನ್ ಒನ್ಸ್. ಎವ್ರಿ ಸಿಂಗಲ್ ಥಿಂಗ್ ವಾಸ್ ಪ್ರೊವೈಡೆಡ್ ಹಿಯರ್. ಪ್ರತಿಯೊಂದು ಅಷ್ಟು ನೀಟಾಗಿ ಕೊಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಪ್ರೊಡಕ್ಷನ್ ಹೌಸ್. ಅಂಡ್ ಪ್ರತಿಯೊಂದು ಆರ್ಟಿಸ್ಟ್ ಕೂಡ ಈ ತರ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಬೇಕು. ದೇ ನೀಡ್ ಟು ನೋ ಪ್ರೊಡಕ್ಷನ್ ವ್ಯಾಲ್ಯೂ. ಓಕೆ, ಹಿಂಗೂ ನೋಡ್ಕೋತಾರೆ ಅನ್ನೋದು. ಸೊ ಇದರಿಂದ ನೋಡ್ಕಲಿಬೇಕು. ಹೀರೋಸ್ ಅವ್ರಿಗೆ ಏನ್ ಇದ್ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಸೇಮ್ ಇಟ್ ವಾಸ್ ಗಿವನ್ ಟು ಮಿ. ಸಿ ಐ ಆಮ್ ಅ ಫ್ರೆಶರ್. ಅವ್ರು ನನ್ನ ಆತರ ನೋಡ್ಕೊಳ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ನನ್ನನ್ನ ಬಿಟ್ಬಿಡ್ಬೋದಿತ್ತು. ಬಟ್ ನೋ, ಅವ್ರೆಲ್ಲಿ ಹೋಗ್ತಾ ಇದ್ರು ನನ್ನ ಅಲ್ಲೇ ಸ್ಟೇ ಮಾಡ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು ಅದಕ್ಕೆ ಕರ್ಕೊಂಡು ಹೋಗೋರು. ಸೊ ಅದೇ ಹೇಳ್ದೆ ಅಲ್ಲ, ಒಂಥರ ಮನೆ ಮಗಳ ತರ ಟ್ರೀಟ್ ಮಾಡಿದ್ರು ನನ್ನ. ಇಟ್ ವಾಸ್ ಪ್ರಕಾಶ್ ಸರ್ ಅಂಡ್
ಅಶ್ವಿನಿ ಮ್ಯಾಮ್. ಎಸ್. ಅಂಡ್ ಇನ್ನು ವಿಜಯಲಕ್ಷ್ಮಿ ಮ್ಯಾಮ್ ಸೆಟ್ ಅಲ್ಲಿ ಇದ್ದಾಗ ಅಥವಾ ಬಂದಾಗ ಏನಾದ್ರು ಟಿಪ್ಸ್ ಕೊಡ್ತಾ ಇದ್ರ ನಿಮ್ಗೆ? ಇಲ್ಲ, ನಾವ್ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ. ಅವ್ರ ಪಾಪ ಅದೆಲ್ಲ ಅದಕ್ಕೆ ತಲೆನೇ ಹಾಕಲ್ಲ. ಅವ್ರು ಬರ್ತಾರೆ, ಆರಾಮಾಗೆಲ್ಲ ಖುಷಿಯಾಗಿ ಮಾತಾಡ್ತಾರೆ. ಸಿನಿಮಾ ಬಗ್ಗೆ ಅದಕ್ಕೆ ಅದು ತಲೆನೇ ಹಾಕಲ್ಲ ಅವರು. ಅದು ಇದು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಗ್ನಗ್ತಾ ಇರ್ತಾರೆ. ಬಂದ್ರೆ ಒಂಥರ ಸೆಟ್ ಇದೆ ಎನ್ವೈರನ್ಮೆಂಟ್ ಒಂಥರ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ನಗ್ನಗ್ತಾ ಇರೋದು 3 ಹೊತ್ತು. ಸೊ ಅದನ್ನ ನೋಡಿದಾಗ ನಮಗೂ ಖುಷಿ ಆಗತ್ತೆ. ರ್ಯಾಂಡಮ್ ಟಾಕ್ಸ್ ಮಾತಾಡ್ಕೊಂಡು ಇರ್ತಿದ್ವಿ ನಾವು. ಅಂಡ್ ಟು ಟೆಲ್ ಅಬೌಟ್ ನಮ್ ಸುಧಾಕರ್ ಸರ್ ಬಗ್ಗೆ ಮಾತಾಡ್ಬೇಕು. ಅಮೇಸಿಂಗ್. ನಾವ್ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ನಮ್ಮ ಸುಧಾಕರ್ ಸರ್ ಅವರು. ಅಂಡ್ ನಮ್ ಎಂಟೈರ್ ಕ್ರೂ, ನಮ್ ಹುಡುಗರ ಬಗ್ಗೆನೂ ಮಾತಾಡ್ಬೇಕು. ಪಾಪ ಎಷ್ಟು ಕಷ್ಟ ಆಗ್ಲಿ ಅಲ್ಲ, ಅಷ್ಟು ಬಿಸಿ. ನಾವು ಬರ್ತೀವಿ ಶಾರ್ಟ್ ರೆಡಿ ಅಂದಾಗ ನಮಗೂ ಕಷ್ಟನೇ ಇದೆ. ಬರ್ತೀವಿ, ಮಾಡ್ತೀವಿ, ಹೋಗ್ತೀವಿ. ಬಟ್ ಪಾಪ ಹುಡುಗರಿದಾರೆ ಗೊತ್ತಾ, ಅಲ್ಲೇ ವರ್ಕ್ ಮಾಡ್ಕೊಂಡು, ಅಲ್ಲೇ ಇದ್ಕೊಂಡು, ಆ ಬಿಸಿಲು ಸೆಕೆ ಯಾವ್ದನ್ನು ಲೆಕ್ಕ ಇದ್ ಮಾಡ್ದೆ ಕೆಲಸ ಮಾಡ್ತಾರೆ ಗೊತ್ತಾ, ನಮ್ ಸಿನಿಮಾ ಅನ್ಕೊಂಡು. ಸೊ ಇದಿಷ್ಟು ಚೆನ್ನಾಗಿ ಬಂದಿದೆ ನಮ್ ಸಿನಿಮಾ, ನಮ್ ಸಾಂಗ್ಸ್ ಅಂದ್ರೆ ಎಲ್ಲಾ ಕ್ರೆಡಿಟ್ಸ್ ನಮ್ ಹುಡುಗರಿಗೆ ಹೋಗ್ಬೇಕು. ಓಕೆ. ಇನ್ನು ಒಂದು ಸಾಂಗ್ ನ ಶೂಟಿಂಗ್ ಟೈಮ್ ಅಲ್ಲಿ ದರ್ಶನ್ ಸರ್ಗೆ ಬ್ಯಾಕ್ ಪೇನ್ ಬಂದು ನಿಮ್ನ ಎತ್ಕೊಳ್ಳೋಂತ ಒಂದು ಸೀನ್ ಇತ್ತು. ಆ ಟೈಮ್ ನಲ್ಲಿ ಅಂದ್ರೆ ಯಾವಾಗ ಒಂದು ಫೇಸ್ ನ ನೋಡ್ತೀವಿ ನಮ್ಗೂ ಕೂಡ ಅಂದ್ರೆ ತುಂಬಾ ಬೇಜಾರಾಗತ್ತೆ. ನಾವ್ ಈ ತರ ನೋಡ್ದವ್ರಲ್ಲ ದರ್ಶನ್ ಸರ್ನ. ಖಂಡಿತವಾಗ್ಲು. ಬಟ್ ಆ ಟೈಮ್, ಆ ಮೊಮೆಂಟ್ ಹೇಗಿತ್ತು? ಅದೇ ಹೇಳ್ದೆ ಅಲ್ಲ, ನಮ್ಗೆ ಯಾರಿಗೂ ಅದಾಗ ಏನ್ ಆಗ್ತಿದೆ ಅನ್ನೋದು ಅರ್ಥನೂ ಆಗ್ತಾ ಇರ್ಲಿಲ್ಲ. ಪಾಪ ಬೆಳಗ್ಗೆಯಿಂದ ನೋಡ್ತಾನೆ ಇದ್ವಿ, ಹುಷಾರಿಲ್ಲ ಅವ್ರಿಗೆ, ಅದನ್ನ ಬೇರೆ ಬೆನ್ನೋ ಅಂತಾನೆ ಇದಾರೆ. ಈ ಸೀನ್ ನಾವ್ ಮಾಡ್ಲೇಬೇಕಿತ್ತು, ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕಿತ್ತು. ಸೊ ಅದೇ ಎಲ್ರು ಹೇಳಿದ್ರು ಮಾಡ್ಬೇಡಿ ಸರ್, ಕಷ್ಟ ಆದ್ರೆ ಪರವಾಗಿಲ್ಲ, ಬೇಡ ಎಲ್ರು ಹೇಳಿದ್ವಿ. ಬಟ್ ಅವ್ರು ಕೇಳಿಲ್ಲ. ಅಂದ್ರೆ ಇದು ಬೇಕಾಗತ್ತೆ ಅಷ್ಟ್ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗತ್ತೆ ಯಾಕೆ ಇದು ಯೂಸ್ ಮಾಡಿದ್ರು ಅಂತ. ಸ್ಕಿಪ್ ಮಾಡ್ಬೋದಿತ್ತಲ್ಲ ಅಂತ ಇವಾಗ ಎಲ್ರು ಹೇಳ್ಬೋದು, ಬಟ್ ಯಾಕೆ ಇದು ಬೇಕಿತ್ತು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗತ್ತೆ. ಸೊ ಅದಿಲ್ಲ ಮಾಡಿ ಪಾಪ ನನ್ನ ಜೋಪಾನವಾಗಿ ಇಳಿಸಿ ಮಲ್ಕೊಂಡ್ರು, ಆಗಿಲ್ಲ ಅವ್ರಿಗೆ. ಸೊ ಅದು ಇವಾಗ ನೆನ್ಸ್ಕೊಳಕ್ಕೂ ಬೇಡ, ಅಷ್ಟು ಕಷ್ಟ ಆಗ್ತಿತ್ತು ಅವ್ರನ್ನ ನೋಡಕ್ಕೆ ಸೆಟ್ ಅಲ್ಲಿ. ಓಕೆ. ಅಂಡ್ ಇವಾಗ ನಾವು ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಅಜನೀಶ್ ಲೋಕನಾಥ್ ಸರ್ ಅವರು ಒಂದು ಬ್ಯೂಟಿಫುಲ್ ಆಗಿರುವಂತ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಸಾಂಗ್ಸ್ ಗಳು ನಾವು ಕೇಳ್ತಾ ಇದ್ರೇನೆ ಅಂದ್ರೆ ಗುನುಗ್ಬೇಕು ಅಂತ ಅನ್ಸುತ್ತೆ ಒಂದೇ ಒಂದು ಸಲ, ಮತ್ತೆ ಇದ್ರೆ ನೆಮ್ಮದಿ ಆಗಿರ್ಬೇಕು. ಸೊ ಅಂದ್ರೆ ನಿಮಗೆ ಇದ್ರಲ್ಲಿ ಟಾಪ್ ಫೇವ್ರೇಟ್ ಆಗಿ ಉಳ್ಕೊಳ್ಳುವಂತ ಸಾಂಗ್ಸ್ ಗಳು ಅಂತ ಹೇಳಿದ್ರೆ ಸರ್ದು ಮ್ಯೂಸಿಕ್ ಒಂದೇ ಒಂದು ಸಲ. ಅದೇ ಒನ್ ಮೋರ್, ಅದು ಐ ಥಿಂಕ್ ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಥವಾ ಥಿಯೇಟರ್ ಅಲ್ಲಿ ನೋಡ್ಬೇಕಾಗುತ್ತಿಲ್ಲ. ದಟ್ಸ್ ಮೈ ಫೇವ್ರೇಟ್. ಓಕೆ. ಸೊ ಏನು ಸ್ಪಾಯ್ಲರ್ಸ್ ಗಳನ್ನ ಕೊಡ್ತಾ ಇಲ್ಲ ನೀವು ಆಕ್ಚುಲಿ ಸ್ಟೋರಿನ ಒಂದು ಒನ್ ಲೈನರ್ ಅಲ್ಲಿ ಹೇಳ್ಕೊಂಡು ಒಂದು 50% ನಿಜ, ಒಂದು 50% ಸುಳ್ಳು ಹೇಳ್ತೀರಾ ಅನ್ನೋದಾದ್ರೆ? ಸ್ಟೋರಿನ ಒನ್ ಲೈನ್ ಅಲ್ಲಿ ಹೇಳ್ಕೊಳ್ಳೋಣ. ಒಂದು 50% ನಿಜ ಇರಬೇಕು, ಒಂದು 50% ಸುಳ್ಳು ಇರಬೇಕಾದ್ರೆ. ದಿಸ್ ಇಸ್ ಅ ಮಾಸ್ ಎಂಟರ್ಟೈನರ್ ಸಿನಿಮಾ. ಓಕೆ. ಅಂಡ್ ನೀವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಇಲ್ಯುಮಿನಾಟಿ ಅದು ಇದು ಅಂಡ್ ಅದರ್ ಥಿಂಗ್ಸ್ ಅದು ಇದೆಲ್ಲ ಇದೆ ಅಂತೆಲ್ಲ, ಡೆವಿಲು ಅದು ಇದು ಅಂತೆಲ್ಲ ಇದೆ. ನಾಟ್ ಸೊ ನೋಡೋಣ ಏನೇನಿದೆ ಅಂತ. ಆಯ್ತಾ? 50% ನಿಜ, 50% ಬಂತು. 100% ಸುಳ್ಳು ಅಂತ ಯಾವ್ದು? 100% ಸುಳ್ಳು ಯಾವ್ದು ಅಂತ ನನಗೆ ಗೊತ್ತು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂತೀವಿ. ಓಕೆ. ಬಟ್ ನಿಮಗೆ ಅಂದ್ರೆ ಜೀವನದಲ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಹೌ ಬ್ಲೆಸ್ಡ್ ಆರ್ ಯು? ಹೇಗ್ ಫೀಲ್ ಆಗುತ್ತೆ? ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಮತ್ತೆ ಜೊತೆಯಲ್ಲಿ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡ್ತಾರೆ. ಇಸ್ ದಟ್ ಇವನ್ ಅ ಕ್ವೆಶ್ಚನ್? ಹೌ ಬ್ಲೆಸ್ಡ್ ಆರ್ ಯು ತೆಗೆದ್ಬಿಡಿ, ಐ ಆಮ್ ಫುಲ್ಲಿ ಬ್ಲೆಸ್ಡ್. ಇಂತ ದೊಡ್ಡ ಒಂದು ಅವಕಾಶ ಕೊಟ್ಟಿರೋ ದೇವ್ರು ನನ್ಗೆ. ಸೊ ಮೇ ಬಿ ಐ ವೇಟೆಡ್ ಫಾರ್ ದಿಸ್ ಮೊಮೆಂಟ್. ನನಗೆ ನಾನು ಯಾರಿಗೂ ಅಂದ್ರೆ ಎಲ್ರಿಗೂ ಒಳ್ಳೇದು ಬಯಸೋಳು ನಾನು ಯಾರಿಗೂ ಕೆಟ್ಟದ್ ಬಯಸ್ಕೊಂಡ ಅಥವಾ ನಾನು ಇಷ್ಟೇ, ನನಗೆ ದೇವರು ಅದು ಇದು ಮಾಡ್ಕೊಂಡಿದ್ದೋಳು ನಾನು ನಿಯತ್ತಾಗಿದ್ದೆ. ನಾನು ಯಾವುದೇ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ನಿಯತ್ತಾಗಿದ್ದೆ. ಮೇ ಬಿ ಅದ್ರ ಫಲನೇನೋ ಗೊತ್ತಿಲ್ಲ, ನನಗೆ ದೇವ್ರು ಕೊಟ್ಟಿದ್ದಾರೆ. ಇನ್ನು ಉಳಿಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಸೊ ಅವ್ರು ಬೆಳೆಸ್ತಾರೆ ಅಂದ್ರೆ ನಾನು ಅದನ್ನ ಉಳಿಸ್ಕೊಂಡು ಹೋಗ್ತೀನಿ. ಸೊ ಇಟ್ಸ್ ಅ ಮ್ಯಾಸಿವ್ ಥಿಂಗ್ ಫಾರ್ ಮೀ. ಯಾ. ಓಕೆ. ಸೊ ನ್ಯೂಸ್ ಪೇಪರ್ ಅಲ್ಲಿ ಕೆಲವೊಂದು ಸೆಗ್ಮೆಂಟ್ಸ್ ಗೆ ನೀವು ಬರಿತಾ ಇದ್ರಿ ಅಲ್ಲ ಮುಂಚೆ? ಹೌದು. ಪೆನ್ ನೇಮ್ ಏನಾದ್ರು ಇತ್ತಾ ನಿಮ್ದು ಅಥವಾ? ಇಲ್ಲ. ಅದೇ ಹೇಳ್ದೆ ಅಲ್ಲ, ಇಟ್ ವಾಸ್ ಅ ರ್ಯಾಂಡಮ್ ಥಿಂಗ್. ನನಗೆ ನಾನು ಮಾಡಬೇಕು, ನನಗೆ ಬರಿಬೇಕು, ನನಗೆ ಇಂಟ್ರೆಸ್ಟ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹೋಮ್ ವರ್ಕ್ಸ್ ಇರುತ್ತೆ ಗೊತ್ತಾ, ಜರ್ನಲಿಸಮ್ ಸ್ಟಾರ್ಟ್ ಮಾಡಿದಾಗ ನೀವು ಅಲ್ಲಿರತ್ತೆ ಕಾಲಮ್ಸ್ ಬರಿಬೇಕು, ಆರ್ಟಿಕಲ್ಸ್ ಬರಿಬೇಕು. ಸೊ ಲೈಕ್ ವಾಟ್ ಇಂಟರ್ವ್ಯೂಸ್ ತಗೋಬೇಕು, ಅದು ಇದು ಹೋಮ್ ವರ್ಕ್ಸ್ ಇರುತ್ತೆ. ನೀವ್ ಲೈವ್ ಮಾಡ್ಬೇಕು, ಅದು ಇದು ಎಲ್ಲ ಇರುತ್ತೆ. ಸೊ ಐ ಥಾಟ್ ಓಕೆ ಅದೆಲ್ಲ ಕಷ್ಟ ಆಗ್ಬಿಡತ್ತೆ ನನ್ಗೆ, ಇದನ್ ಮಾಡ್ಬಿಡೋಣ ಅನ್ಕೊಂಡು ಏನೋ ಸುಮ್ನೆ ನನ್ನ ತಲೆಯಲ್ಲಿ ಏನಿದೆ ಅದ್ರ ಬಗ್ಗೆ ಬರೆಯೋಣ ಅನ್ಕೊಂಡು. ಸೊ ನನಗೆ ನಾಯಿಗಳಂದ್ರೆ ಅವುಗಳ ಗುಣ ತುಂಬಾ ಇಷ್ಟ ನನ್ಗೆ. ಆ ನಿಯತ್ ಅನ್ನೋ ಒಂದು ಗುಣ ಇದೆ ಗೊತ್ತಾ ಅದ್ರದ್ದು, ಅದು ತುಂಬಾ ಇಷ್ಟ ನನ್ಗೆ. ನಾಯಿಗಳು ತುಂಬಾ ಪ್ರೀತಿ ನನ್ಗೆ. ಸಿನ್ಸ್ ಐ ಆಮ್ ಓನ್ಲಿ ಚೈಲ್ಡ್, ನಾನು ಬೆಳೆದಿರೋದೇ ಪ್ರಾಣಿ ಪಕ್ಷಿ ಇದ್ರ ಜೊತೆ. ಸೊ ಐ ಕನೆಕ್ಟ್ ಲಾಟ್ ವಿತ್ ದೆಮ್. ಸೊ ಅದ್ರ ಬಗ್ಗೆ ಬರಿತಾ ಇದ್ದೆ.
ಜನ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡ್ರು. ನಮ್ಮೂರಲ್ಲಿ ಸೊ ನಾನು ಹೀಗೆ ನಾಯಿಗಳ ಬಗ್ಗೆ ಬರಿತಾ ಇದ್ದಿದ್ದು. ಸೊ ಇಂಟರ್ನ್ಯಾಷನಲ್ ಬ್ರೀಡ್ಸ್, ಅದ್ರ ಬಗ್ಗೆ, ಅದ್ರ ಮೇಂಟೆನೆನ್ಸ್ ಬಗ್ಗೆ, ಅದ್ ಒರಿಜಿನ್ ಬಗ್ಗೆ, ಸೊ ಇದ್ರ ಬಗ್ಗೆ ಇಟ್ ವಾಸ್ ಇನ್ಫಾರ್ಮೇಟಿವ್ ಬುಕ್ ನಂದು. ಸೊ ಅದ್ರ ಬಗ್ಗೆ ಬರೆದಾಗ ಜನರಿಗೆ ಓಕೆ ನಾಯಿಗೂ AC ಯೂಸ್ ಮಾಡ್ತಾರಾ, ಈ ತರ ನಾಯಿನೂ ಇದೆಯಾ, ಓ ಇಷ್ಟು ಬೆಲೆ ಬಾಳೋದು ಇದೆಯಾ, ಅವ್ರಿಗೊಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ಅದು. ಸೊ ಬರಿತಾ 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 ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯ್ತು. ಒನ್ಸ್ ನಾನು ಸ್ಟಾಪ್ ಮಾಡಿದಾಗ ನನ್ನ ಸರ್ ಹೇಳಿರೋದು, ನೋಡು ಈ ತರ ಡಿಮ್ಯಾಂಡ್ ಇದೆ ನಿನ್ ಕಾಲಮ್ಗೆ, ಪುಸ್ತಕ ಬರೆಯೋದಾದ್ರೆ ಟ್ರೈ ಮಾಡು ಅಂತ. ಪುಸ್ತಕ ಬರೆಯೋದಾದ್ರೆ ಚಿಕ್ಕ ವಿಚಾರನ. ಸೊ ಸುಮಾರು ತಿಂಗಳು ಆಟ ಆಡಿಸ್ದೆ, ಸರ್ ಅದಿದೆ ಸರ್ ಇದಿದೆ ಅನ್ಕೊಂಡು. ದೆನ್ ಒಂದು ಫೈನ್ ಡೇ ಆಯ್ತು, ಟ್ರೈ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ, ನೀನು ಟ್ರೈ ಮಾಡು ಅಂತ ಹೇಳಿ ಶುರು ಮಾಡಿರೋದೇ ಓ ಮೈ ಡಾಗ್ ಅಂತ. From there it started and ಒಂದ್ ದಿನಕ್ಕೆ 1000 ಕಾಪೀಸ್ ಸೇಲ್ ಆಗಿದೆ ನಂದು. ಸೊ ದಟ್ಸ್ ಆಲ್ಸೋ ರೆಕಾರ್ಡ್. ಸೊ ಯಾ, ಸೊ ಪ್ರತಿ ಇಂಟರ್ವ್ಯೂನಲ್ಲಿ ಕೇಳೋ ಪ್ರಕಾರ ನೀವು ಒಂದ್ 5 ವರ್ಷ ಆದ್ಮೇಲೆ ನಿಮ್ಮನ್ನೇ ನೀವು ಎಲ್ಲಿ ನೋಡ್ಕೊಂತೀರಾ? ಜನರ ಹಾರ್ಟ್ ಅಲ್ಲಿ ಅಷ್ಟೇ. ಓಕೆ, ಅಂಡ್ ರಿಲೀಸ್ ಇವಾಗ 11th ಗೆ ಬಂದಿದೆ. ಸೊ ಅವತ್ತು ಒಂದು ಹಬ್ಬನೇ ಆಗತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸೆಲೆಬ್ರಿಟೀಸ್ ಗಳನ್ನು ಕೂಡ ಕಾಯ್ತಾ ಇದಾರೆ. ಬಟ್ ನಿಮಗೆ ಐ ಮೀನ್ ಪ್ರಿಪರೇಷನ್ಸ್ ಗಳು ಮತ್ತೆ ಹೋಟೆಲ್ ಇರುವಂತ ಚಿಟ್ಟೆ ನನಗೆ ಇವಾಗ್ಲೂ ಒಂಥರ ಆನ್ಸೈಟಿ. ಐ ಡೋಂಟ್ ನೋ ವೈ, ಭಯ ಭಯ ಬೆಳಗ್ಗೆ ತಕ್ಷಣ ಒಂಥರ ಆಗೋಯ್ತಲ್ಲ, ಇವತ್ತೊಂದ್ ದಿನ ಆಯ್ತು, ನಾಳೆ ಒಂದ್ ದಿನ, ನಾನು ದಿನ ಕೌಂಟ್ ಮಾಡ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ ಅದ್ ಹೆಂಗಿರತ್ತೆ. ಸೊ ಐ ಹರ್ಡ್ ದರ್ಶನ್ ಸರ್ದು ಫಸ್ಟ್ ಶೋ ಹೆಂಗಿರತ್ತೆ ಅಂದ್ರೆ ಒಂಥರ ಜಾತ್ರೆ, ಅದು ಕಂಪ್ಲೀಟ್ ಆಗಿ ಹಬ್ಬ ತರ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ ಅಂತ. ಸೊ ನನಗೆ ಅದೊಂಥರ ಪುಕ್ಕು 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 ಅನ್ಸುತ್ತೆ, ಹೊಟ್ಟೆಲ್ ಎಲ್ಲ ಬಟರ್ಫ್ಲೈ ಫೀಲ್ಸು. ಸೊ ಫ್ರಮ್ ಶುರುವಾಗಿದೆ, 1 ತಿಂಗಳು ಮುಂಚೆನೆ ನನಗೆ ಐ ಆಮ್ ಕೌಂಟಿಂಗ್ ಡೇಸ್, ಐ ಆಮ್ ರೆಡಿ. ನನಗೆ ಅದು ದೊಡ್ಡ ಸ್ಕ್ರೀನ್ ಅಲ್ಲಿ ನನ್ನನ್ನ ಸರ್ ಜೊತೆ ನೋಡೋದಾಗ್ಲಿ ಅಂಡ್ ಆ ಅಭಿಮಾನಿಗಳ ಕೂಗಾಗ್ಲಿ, ಸೊ ಅದನ್ನೆಲ್ಲ ಕೇಳಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಓಕೆ, ಅಂಡ್ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ? ಫಾರ್ ಮೀ ನನಗೆ ಪರ್ಫಾರ್ಮೆನ್ಸ್ ಇರೋದು ಯಾವುದೇ ಪಾತ್ರ ಕೊಟ್ಟರು ನನಗೆ ಅದು ಸೆಟ್ ಆಗತ್ತೆ, ನನಗೆ ಅದನ್ನ ಜಸ್ಟಿಫೈ ಮಾಡಕ್ ಆಗತ್ತೆ ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ದಟ್ಸ್ ಹೌ ಐ ಆಮ್. ಎನಿ ಡ್ರೀಮ್? ದೇರ್ ಇಸ್ ಒನ್ ಪೀರಿಯಾಡಿಕ್ ಮಾಡಬೇಕು ಅಂತ ತುಂಬಾ ಆಸೆ. ಎಸ್, ನೈಸ್. ಅಂದ್ರೆ ದರ್ಶನ್ ಸರ್ ಕೂಡ ಕೆಲವೊಂದು ಮೂವೀಸ್ ಗಳನ್ನ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಇವಾಗ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗಳು ಯಾವ್ದು ಲೈನ್ ಅಪ್ಸ್ ಅಲ್ಲಿ ಇದೆ ಅಥವಾ ಏನ್ ಟಾಕ್ಸ್ ಅಲ್ಲಿ ಇದೆ? ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ, ಪ್ರೊಡಕ್ಷನ್ ಹೌಸ್ ಇಂದಾನೆ ಬಂದ್ಬಿಡುತ್ತೆ. ಓಕೆ, ಸೊ ಡೆವಿಲ್ ಚಿತ್ರನ ಯಾಕೆ ನೋಡ್ಬೇಕು ಅಂತ ನಾನು ಕೇಳೋದಿಲ್ಲ, ಯಾಕೆ ಹೇಳಿ ಅಂತ ಕೇಳೋದಿಲ್ಲ. ಬಟ್ ಆದ್ರೂ ಸ್ಟಿಲ್ ಫ್ಯಾನ್ಸ್ ಏನಾದ್ರು ಒಂದು ಇನ್ವೈಟ್ ಕೊಡ್ತೀರಾ, ನಿಮ್ ಸ್ಪೆಷಲ್ ಇನ್ವಿಟೇಷನ್ ಅನ್ನೋದಾದ್ರೆ? ಸೊ ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾ ದ ಡೆವಿಲ್, ಸೊ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ. ದಯಮಾಡಿ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಅಂಡ್ ಇಟ್ ವಾಸ್ ಫನ್ ಆಕ್ಚುಲಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಇಷ್ಟು ಸ್ಪೋರ್ಟಿವ್ ಆಗಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ಅಂಡ್ ಶುದ್ಧವಾಗಿ ಅಪ್ಪಟ ಕನ್ನಡದ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ಬೋದು ಅಷ್ಟು ಚೆನ್ನಾಗಿ ಮಾತಾಡಿ ಈ ಒಂದು ಸಂದರ್ಶನನ ತುಂಬಾನೇ ಬ್ಯೂಟಿಫುಲ್ ಆಗಿ ಮುಗಿಸ್ಕೊಟ್ರಿ. ಅಂಡ್ ಮುಗಿಸೋದಕ್ಕೆ ಮನ್ಸಿಲ್ಲ. ನೀವು ಕೂಡ, ಇಟ್ ವಾಸ್ ವೆರಿ ಫನ್, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಅಂಡ್ ದಿ ಡೆವಿಲ್ ಮಾಸ್ ಎಂಟರ್ಟೈನರ್ ಆಗ್ಲಿ ಅಂಡ್ ನಿಮ್ಮ ಒಂದು ಆಸೆಗಳೆಲ್ಲದನ್ನು ಕೂಡ ಫುಲ್ಫಿಲ್ ಆಗ್ಲಿ ಅಂತ ಕೇಳ್ಕೊಂತೀನಿ. ಮುಂಬರುವಂತ ದಿನಗಳಲ್ಲಿ ಆಲ್ ದ ವೆರಿ ಬೆಸ್ಟ್ ಎಲ್ಲ ನಿಮ್ಮ ಪ್ರಾಜೆಕ್ಟ್ಸ್ ಗಳಿಗೆ. ಡಿಸೆಂಬರ್ 11ನೇ ತಾರೀಕು ಹಬ್ಬ ಬರ್ತಾ ಇದೆ. ಸೊ ಆ ಒಂದು ಹಬ್ಬನ ನೀವು ಆಚರಣೆ ಮಾಡ್ತೀರಾ ಅಂತ ಹೇಳಿ ಗೊತ್ತು. ಆ ಒಂದು ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿ ಅಂಡ್ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ದಿ ಡೆವಿಲ್ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಮ್ಮ KFI ಮಾತಾಡೋದಕ್ಕೆ. ನಿಮ್ಮ ಸ್ಟೈಲ್ ಅಲ್ಲಿ ನಮ್ಮ KFI ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳೋದಾದ್ರೆ, ನಮ್ಮ KFI ನ ಪ್ಲೀಸ್ ಎಲ್ಲರೂ ನೋಡಿ, ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಬೆಲ್ ಬಟನ್ ಶೇರ್ ಮಾಡಿ ಅಂಡ್ ಬೆಲ್ ಬಟನ್ ಪ್ರೆಸ್ ಮಾಡಿ, ಪ್ಲೀಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು.